ಮಣ್ಣಿನಿಂದ ಕಾಯ ಮಣ್ಣಿನಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಹಣ್ಣಗಳಿದೆಲ್ಲ ಕೇಳಿರಲಿಯ ಮಣ್ಣಿನಿಂದ ಕಾಯ ಮಣ್ಣಿನಿಂದ ಮಣ್ಣಿನಿಂದ ಕಾಯ ಮಣ್ಣಿನಿಂದ ಅನ್ನ ಉದಕ ಊಟ ಇಗುದೇ ಮಣ್ಣು ಸತ್ತವರನ್ನು ಸುಟ್ಟು ಉಳುವುದೇ ಮಣ್ಣು ಅನ್ನ ಉದಕ ಊಟ ಇಗುದೇ ಮಣ್ಣು ಸತ್ತವರನ್ನು ಸುಟ್ಟು ಉಳುವುದೇ ಮಣ್ಣು ಬಣ್ಣ ಬಣ್ಣದ ಪಕ್ಕದಲ್ಲ ಮಣ್ಣು ಬಣ್ಣ ಬಣ್ಣದ ಪಕ್ಕದಲ್ಲ ಮಣ್ಣು ಕೈಲಾಸವಾಸನ ರಜತಾದ್ರಿ ಮಣ್ಣು ಕೈಲಾಸವಾಸನ ರಜತಾದ್ರಿ ಮಣ್ಣು ಮಣ್ಣಿನಿಂದ ಕಾಯ ಮಣ್ಣಿನಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಹಣ್ಣಗಳಿಗೆಲ್ಲ ಕೇಳಿರಯ್ಯ ಮಣ್ಣಿನಿಂದ ಕಾಯ ಮಣ್ಣಿನಿಂದ ಮಣ್ಣಿನಿಂದ ಕಾಯ ಮಣ್ಣಿನಿಂದ ಜೈ ನಮ ಪಾರ್ವತೇ ಮಹಾದೇವ ಅಲಗ್ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಕ್ಷೇಪ ಸ್ವಾಮಿ ಜೈಪರ ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರ ಆನಮಲೆ ಜೇನಮಲೆ ಮುತ್ತಮಲೆ ಬಲಗಂಜಮಲೆ 27 ಮಲಗಳ ಪದನಾಟ್ಯ ನಾಡುವಂತ ಮಪ್ಪಾಜಿ ಮುದ್ದುಮಲೈ ಮಾಧವನ ಪಾದ ಪಂಸಾರಿ ಉಘೇನೆ ಬಸವೇಶ್ವರ ಪಾದಕ್ಕೆ ಮಲೈ ಮಾರೇಶ್ವರ ಪಾದಕ್ಕೆ ಕಿಲ್ಲಳ್ಳಿ ಮಾರಮ್ಮ ತಾಯಿ ಪಾದಕ್ಕೆ ಕರಗ ದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ಮಂಟೇ ಸ್ವಾಮಿಯವರ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಗುರುಕಂಬಳೇಶ್ವರ ಪಾದಕ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಚಾಮುಂಡೇಶ್ವರಿ ಪಾದಕ್ಕೆ ಮಲೈಮಾಲೇಶ್ವರ ಪಾದಕ್ಕೆ ಶಿವರಾತ್ರೀಶ್ವರ ಪಾದಕ್ಕೆ ಮಾರಮ್ಮ ತಾಯಿ ಪಾದಕ್ಕೆ ಕೂಗದೇದವರ ಪಾದಕ್ಕೆ ಎಲ್ಲರೂ ಭಕ್ತಿಯಿಂದ ಜೋರಾಗಿ ಕೂಗಿ ನಮ್ಮ ಇವತ್ತು ಮಹಾದೇವರವರ ಈ ಪುಣ್ಯ ಕಾರ್ಯಕ್ರಮವನ್ನ ಗ್ರಾಮದಲ್ಲಿ ಬಾಳಿ ಬದುಕಿ ಚಿಕ್ಕ ವಯಸ್ಸಿನಲ್ಲಿ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಜನ್ಮ ಸಾರ್ಥಕಮಯವಾದದ್ದು. ಇವರಿಗೋಸ್ಕರವಾಗಿ ಇವತ್ತು ಮರಮ್ಮನವರು ಮತ್ತು ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರು ನೆಂಟರಿಷ್ಟಗಳಾದಿಯಾಗಿ ಎಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ಈ ಮಹಾನುಭಾವರಿಗೆ ನಾವೆಲ್ಲರೂ ಕೂಡ ಕೈಲಾಸವನ್ನ ಸದ್ಗತಿಯನ್ನ ಮುಕ್ತಿಯನ್ನು ವೈಕುಂಠವನ್ನು ಬಯಸುವಂತ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಮೈಸೂರು ತಾಲೂಕು ಪಿಲ್ಲಳ್ಳಿ ಗ್ರಾಮದಲ್ಲಿ. ಇವತ್ತು ನಾವು ನೀವೆಲ್ಲರೂ ಕೂಡ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಈ ಚಿಕ್ಕ ಮಕ್ಕಳಿಗಂತೂ ಗೊತ್ತಿರಲ್ಲ ಏಕೆ ಹೋಗ್ತಾವೆ. ಈಗ ಇನ್ನು ನಮ್ಮಂತ ಯುವಕ ಮಿತ್ರ ಮಾಡಿರೋ ಪುಣ್ಯಾತ್ಮರು ಗೊತ್ತಿದ್ರು ಹೋಗಲ್ಲ. ಅದ್ಯಾಕಲ್ಲ ದುಡ್ಡು ಕೊಟ್ಟಿಲ್ಲ ಅವನೇ ಕೂಗ್ಕೊಳ್ಳಿ ನಾವ್ಯಾಕೆ ಹೋಗೋದು ಅಂತ ನೋಡ. ಅವನು ಒಬ್ಬಕ್ಕೆ ಹೋಗ್ತಾವನಪ್ಪ. ಉಗೇ ಮಲ್ಲಯ್ಯ, ಉಗೇ ಮಾದೇಶ್ವರ. ಇನ್ನು ಅಕ್ಕನ ಬೆಳಗದ್ರ ಆ ಕಡೆ ಈ ಕಡೆ ಎಲ್ಲ ಕೂತಿದಾರೆ. ಅವ್ರು ಕೂಗ್ಬೇಕು ಅಂತ ಗೊತ್ತಿದ್ರು ನಾಚಿಗೆ ಊರಿಂದ ಆಚೆಗೆ ಹೆಚ್ಚು ಕಮ್ಮಿ ಆಚೆಗೆ
ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಯಾಕಂದ್ರೆ ಇಂಥ ಚಳಿಗಾಲದಲ್ಲಿ 3 ಜನ ಮಾರರು ಬರ್ತಾರಂತೆ. ಈಗಾಗಲೇ ಒಂದರೆ ಮಾರಿ ಬಂದವಳೆ ಇಲ್ಲಿ. ಈ ಮೊಟ್ಟ ಮೊದಲು ಬರ್ತಕ್ಕಂಥವಳು ಯಾರಪ್ಪ ಅಂದ್ರೆ ತೂಕುಡಿಸೋ ಮಾರಿ. ಇವಳು ಬಂತವರ ಕಣ್ಣು ಮುಚ್ಚುತ್ತಾ ಇರ್ತಾ ಬಿಡ್ತಾ ಇರ್ತದೆ. ಒಂದನೇ ಮಾರಿ ಪ್ರಭಾವ. ಈ ಒಂದನೇ ಮಾರಿ ಬಂತು ಅಂದಲ್ಲ, ಅವ್ರ ಅಕ್ಕ 2 ಬರ್ತಾಳಂತ ಕೆಳಕ್ಕೆ ಆಡ್ಬೇಕು. ವಾ ಅಲ್ಲ ಆಡೋ ಮಾರಿ. ಇತ್ತಿಂದು ಅಲಡ್ಕೊಂಡು ಅತ್ತ ಬೀಳೋದು, ಅತ್ತಿಂದು ಅಲಡ್ಕೊಂಡು ಇತ್ತ ಬೀಳೋದು. 2ನೇ ಮಾರಿ ಬಂತು ಅಂದಲ್ಲ, ಅವ್ರ ಅಕ್ಕ 3ನೇ ಬರ್ತಾಳಂತ. ಅವಳು ಬಂತು ಅಂದ್ರೆ ನಮ್ಮ ಕಥೆಯಲ್ಲೇ ಬಿಟ್ಟಾಕಿ. ಅವಳು ಯಾರು ಗೊತ್ತ, ಉದುರಿಸೋ ಮಾರಿ ಅಂತ ಅವಳು. ಇನ್ನು ಮಾರರು ಬಂದಿಲ್ಲ, ಇನ್ನೇನು ಬರವತ್ತಾಗಿದೆ. ಈ 3ನೇ ಮಾರಿ ಎಟ್ಟು ಬೆಳೆದಿ ಸಣ್ಣ ಪುಟ್ಟವಕ್ಕೆ ಇನ್ನು ಸ್ವಲ್ಪ ಹೊತ್ತೆಲ್ಲ ಉದುರೋಯ್ತವೆ. ಅಂದ್ರೆ ಅದಕ್ಕೆ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಪಿಲ್ಲಳ್ಳಿ ಮಾರಮ್ಮ ತಾಯಿ ಬಾರಕ್ಕೆ, ಬಸವೇಶ್ವರ ಬಾರಕ್ಕೆ, ಮಲೈಮಾರೇಶ್ವರ ಬಾರಕ್ಕೆ, ಹರಗದೊಡ್ಡವರು ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಂಟೇಸ್ವಾಮಿಯವರ ಬಾರಕ್ಕೆ, ಚಾಮುಂಡೇಶ್ವರಿ ಬಾರಕ್ಕೆ. ನೀವಂಚೂರು ಕೂಗಿತಾ ಇದಕ್ಕ ಮಲ್ಲಯ್ಯ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಂಜುಮಲೆ, 77 ಮಲೆ ಒಳಗೆ ತಪ್ಪದ ನೆಲದ ನಾಡುವಂತ ನಮ್ಮ ಪಾದ ಗುಂಜುಮಲೆ ಮಾನವನ ಪಾದ ಸಾರು ಮಲ್ಲಯ್ಯ. ಹುಡುಗಾಯಿ ಬಸಪ್ಪ, ಹಿಡುಗಾಯಿ ಬಸಪ್ಪ, ಸಿಂಗಾರಲ್ಲೂ ಕಟ್ಟೆ ಬಸವೇಶ್ವರನ ಪಾದ ಸಾರು ಮಲ್ಲಯ್ಯ. ಆ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಳು ಸುತ್ತಿ ಬಿದಿರು ಬುತ್ತಿ ಒಳಗೆ ಒಡೆದು ಮೂಡಿರುವಂತ ನಮ್ಮ ನಾಗಮನೆಯ ಪಾದಕ್ಕೊಂದು ಸಾರು ಮಲ್ಲಯ್ಯ, ಉಗೇ ಮಾರೇಶ್ವರ, ಉಗೇ ಮಾಯಕಾರ, ಪಿಲ್ಲಳ್ಳಿ ಮಾರಮ್ಮ ತಾಯಿ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ. ಆನುಮಲೆ ಆಸಿಕೊಂಡು ಜೇನುಮಲೆ ಒಂದುಕೊಂಡು, ಆನುಮಲೆ ಆಸಿಕೊಂಡು ಜೇನುಮಲೆ ಒಂದುಕೊಂಡು, ಬುತ್ತಿಮಲೆ ಹತ್ತಿಕೊಂಡು, ಕಂಕುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುತ್ತುಮಲೆ, ಪಚ್ಚಮಲೆ ಬಾನುಮಲೆ, ಹೆಜ್ಜುಮಲೆ ಕೆಂಜಾಡುಮಲೆ, ರುದ್ರಾಕ್ಷಿ ಗಣರಾಕ್ಷಿಮಲೆ, 77 ಮಲೆ ಸುತ್ತಿದಲೆ ದುಂಬಲ್ಲಿ ಹೊರಗಿದ್ದವಗೆ, ಅಪ್ಪ ಮರಪ್ಪಾದಲಿನ ನಾಟರಿ ಏಕದಲ್ಲಿ ಹೊರಗಿದ್ದವಗೆ. ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ. ಬಸವಾನ ಬಲಗಡೆ ಬಿಡ್ತು, ಸರ್ಪಾನ ಎಡಗಡೆ ಬಿಡ್ತು, ಬಸವಾನ ಬಲಗಡೆ ಬಿಡ್ತು, ಸರ್ಪಾನ ಎಡಗಡೆ ಬಿಡ್ತು. ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ಮೆಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ಮೆಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ. ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ, ಉಗೆಯನ್ನಿ ಉಗೆಯನ್ನಿ ಉಗೆ. ರಕ್ಕಾಸ ಶವಣನ ಸುತ್ತು, ನೆತ್ತಿ ಮ್ಯಾಗ ಪಾದವನಿತ್ತು,
ರಕ್ಕಾಸ ಶವನನ ಸುಟ್ಟು ನೆತ್ತಿ ಮ್ಯಾಗೆ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಹಾಡು ಗಾತ್ರ ಉಳ್ಳಸಿಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಿಟ್ಟವಗೆ ಹಾಡು ಗಾತ್ರ ಉಳ್ಳಸಿಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಿಟ್ಟವಗೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಎಲ್ಲೆಲ್ಲಿ ಬಾರಮತಾಯಿ ಬಾರುತ್ತಲೇ ಬಸವೇಶ್ವರ ಬಾರುತ್ತಲೇ ಹರೇಮಾರೇಶ್ವರ ಬಾರುತ್ತಲೇ ಹರಗದೊಡ್ಡವರ ಬಾರುತ್ತಲೇ ಸಿದ್ದಪ್ಪಾಜಿಯವರ ಬಾರುತ್ತಲೇ ಮಂಟೇ ಸ್ವಾಮಿಯವರ ಬಾರುತ್ತಲೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ. ಈಗೆಲ್ಲರೂ ಕೂಗಿದ್ದಾರೆ, ಇನ್ನೂ ಕೆಲವು ಪುಣ್ಯಾತ್ಮರು ಪುಣ್ಯಾತ್ಮರು ಕೂಗಿಯಲ್ಲ ಬಿಡೋರು, ಬೆಳಗಾದ್ರೂ ಕೂಗಲ್ಲ ಅವರು. ಕೂಗಿದ್ದು ಚಿಂತೆಯಲ್ಲಿ ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಈ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಹೆಸರಾದಂಥ ನಾದ ಸಂಗಮ ಶ್ರೀ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ನಂಜುಂಡಪ್ಪನವರ ಕುಟುಂಬದವರಿಂದ ವಂದನೆಗಳು. ಶ್ರೀ ಶಿವಕುಮಾರ್ ಶಾಸ್ತ್ರಿ ಅವರ ಮಗನಾದ ದಿಲೀಪ್ ಕುಮಾರ್ ಅವರಿಗೆ ನಂಜುಂಡಪ್ಪನ ಕುಟುಂಬದವರಿಂದ ವರ್ಗದವರಿಂದ ವಂದನೆಗಳು. ಹೆಸರಾದಂಥ ಕೊಳ್ಳೆಗಾಲದ
ದಸ್ಪಾಲ್ ವಾದ್ಯಗೋಷ್ಠಿ ಅವರ ತಂಡದವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳು. ಹಾಗೆ ಈ ಸಂದರ್ಭದಲ್ಲಿ ಗುರುವಾರವರೆಗೂ ನಂಜುಂಡಪ್ಪನ ಕುಟುಂಬದ ವರ್ಗದಿಂದ ವಂದನೆಗಳು. ಹಾಗೂ ತಾಳವಾದ್ಯದ ಮಂಜುವರವರಿಗೂ ವಂದನೆಗಳು. ಹಾಗೂ ಪಿಳ್ಳಳ್ಳಿ ಸಮಸ್ತ ಗ್ರಾಮಸ್ಥರ ಎಲ್ರಿಗೂ ವಂದನೆಗಳು. ಈ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿದಂಥ ನಮ್ಮ ಶಿವಲಿಂಗರವರೆಗೂ ಕೂಡ ಮತ್ತು ಎಲ್ಲರಿಗೂ ಸ್ವಾಗತವನ್ನು ಬಯಸಿದಂಥ ಮಹೇಶ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾದಂಥ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ದಿವಸ ಅದರ ಧರೆಗೆ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯ ಕಥಾಭಾಗವನ್ನು ಇವತ್ತಿನ ನಿರೂಪಣೆ ಮಾಡಿರುವಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಈ ಕಥಾಭಾಗವನ್ನು ಕೇಳ ಆನಂದಿಸಿ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಸಿದ್ದಪ್ಪಾಜಿಯವರ ಬಾಲಕ್ಕೆ, ಮಂಟೇಸ್ವಾಮಿಯವರ ಬಾಲಕ್ಕೆ, ಧರೆಗೆ ದೊಡ್ಡವರ ಬಾಲಕ್ಕೆ, ದೊಡ್ಡಮ್ಮ ತಾಯಿಯವರ ಬಾಲಕ್ಕೆ, ರಾಚಪ್ಪಾಜಿಯವರ ಬಾರಕ್ಕೆ, ಉಘೇ ಮಾತ್ ಮಲ್ಲಯ್ಯ. ಬನ್ನಿ ಗುರುವೇ ಸಿದ್ದಪ್ಪಾಜಿ, ಭಾರಿ ಕಂದಾಯ ತಮ್ಮೆಗಲಲ್ಲೇ. ಗುರುವೇ ಸಿದ್ದಪ್ಪಾಜಿ, ಭಾರಿ ಕಂದಾಯ ತಮ್ಮೆಗಲಲ್ಲೇ. ಬನ್ನಿ ಗುರುವೇ ಸಿದ್ದಪ್ಪಾಜಿ, ಭಾರಿ ಕಂದಾಯ ತಮ್ಮೆಗಲಲ್ಲೇ. ಸಿದ್ದಪ್ಪಾಜಿ, ಭಾರಿ ಕಂದಾಯ ತಮ್ಮೆಗಲಲ್ಲೇ.
ಮುಡಿನ ಪಲ್ಲಕ್ಕಿನಲ್ಲಿ ಪರಜ್ಯೋತಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಂದಾಯ ಸಮ್ಮೆಗಳಲ್ಲೇ ತಮ್ಮ ಪಾದಗಳಲ್ಲಿ ಚಂದ್ರಮಂಡಲ ಚಿಕ್ಕಲ್ಲೂರಲ್ಲಿ ಉಪವಾಸಡಿ ತಮ್ಮ ಪಾದಗಳಲ್ಲಿ ತಮ್ಮ ಪಾದಕ್ಕೆ ಬಿದ್ದು ಬೇಡುವೆವು ಬಂದಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಂದಾಯ ಸಮ್ಮೆಗಳಲ್ಲೇ ಗುರುವೇ ಭಾರಿ ಕಂದಾಯ ಹಮ್ಮೆಗಳಲ್ಲೇ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೆಯ ನೀವೇ ಬನ್ನಿ ಅವಳ ದೆದ್ದಯ್ಯ ಬನ್ನಿ ಚಿಕ್ಕಲ್ಲೂರಿಯ ನೀವು ಬನ್ನಿ ಅವಳ ದೆದ್ದಯ್ಯ ಬನ್ನಿ ಚಿಕ್ಕಲ್ಲೂರಿಯ ನೀವು ಬನ್ನಿ ಗುರುವೇ ಭಾರಿ ಕಂದಾಯ ಹಮ್ಮೆಗಳಲ್ಲೇ ಅಂದಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಂದಾಯ ಹಮ್ಮೆಗಳಲ್ಲೇ 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 ಪರಮಾತ್ಮನ ಭಕ್ತಿಯುತವಾದ ಪುಣ್ಯ ಕಾರ್ಯಕ್ರಮದಲ್ಲಿ ಧರೆಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ಇವತ್ತು ನಮ್ಮ ಮಹದೇವರವರ ಆತ್ಮಕ್ಕೆ ಮೋಕ್ಷವನ್ನ ಕೈಲಾಸವನ್ನ ಸದ್ಗತಿಯನ್ನು ಬಯಸುವಂತ ಈ ಪುಣ್ಯ ದಿವಸದಲ್ಲಿ ಕುಟುಂಬ ವರ್ಗದವರು ತಾಯಿಯವರಾದ ಮರಮ್ಮನವರು ಮತ್ತು ಮಕ್ಕಳು ಬಂಧು ಬಳಗದವರೆಲ್ಲರೂ ಕೂಡ ಈ ಭಗವಂತನ ಪಾದಾರವಿಂದಗಳನ್ನು ಸೇರಿರ್ತಕ್ಕಂಥ ಇವರಿಗೆ ಆ ಭಗವಂತ ಚಾಮುಂಡೇಶ್ವರಿ ಆ ಪಿಲ್ಲಳ್ಳಿ ಮಾರಮ್ಮ ತಾಯಿ ಇವರಿಗೆ ಮೋಕ್ಷವನ್ನ ಕೈಲಾಸವನ್ನ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಕಥಾಭಾಗವನ್ನ ಪೂಜೆ ಮಾಡಿ ಈ ಒಂದು ಗೀತೆಯ ಜೊತೆಯಲ್ಲಿ ಅವರಿಗೆ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಹೇ ಶಂಕರ ದಯಾನಿದೆ ನಮ್ಮ ನಿಮ್ಮನೆಲ್ಲರ ನಗಲಿ ಪರಶಿವನ ಪಾದವ ಸೇರಿದಿರ ಮಹದೇವರವರೇ ನಿಮ್ಮ ಜನ್ಮ ಸಾರ್ಥಕವು ಅಯ್ಯ ಭೂಲೋಕವ ಬಿಟ್ಟು ಅಂಕನಾಥೇಶ್ವರನ ಪಾದವ ಸೇರಿದಿರ ಮಹದೇವರವರೇ ಅಯ್ಯ ನಿಮಗೆ ಕೋಟಿ ನಮನಗಳು ಅಯ್ಯ ಈ ದೇಹದಿಂದ ದೂರವಾದ ಏಕೆಯಾಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಏಕೆಯಾಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ತಾಯಿ
ಹಾಲು ವಿಷವಾದಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವಾದಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ. ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು, ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು. ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೆ ಹೀಗೆಯಾತ್ಮವೇ. ಪೂಜೆಗಾಗಿ ಕಾದವು ಕಸವ ಸೇರಿದೆ, ಬಾಳಿನ ಚಿಗುರಿನಲ್ಲೇ ಮಾಡಿ ಹೋಗಿದೆ. ಪೂಜೆಗಾಗಿ ಕಾದವು ಕಸವ ಸೇರಿದೆ, ಬಾಳಿನ ಚಿಗುರಿನಲ್ಲೇ ಮಾಡಿ ಹೋಗಿದೆ. ಯಾವ ತಪ್ಪಿದೆ ಮಹಾದೇವು ಹೇಳಬಾರದೆ, ಯಾವ ತಪ್ಪಿದೆ ನಮಗೆ ಹೇಳಬಾರದೆ. ಸರಿಯೇನು ಮೌನವೇನಿದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೆ ಹೀಗೆಯಾತ್ಮವೇ. ಶಿವನಾಮ ಮಂತ್ರವಂದೇ ಅಮರ ದೀವಿಗೆ, ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ. ಮಹಾದೇವರವರೇ ಮಹಾದೇವರವರೇ ಅಯ್ಯೋ, ನಿಮಗೆ ಕೋಟಿ ನಮನಗಳು. ಶಿವನಾಮ ಮಂತ್ರವಂದೇ ಅಮರ ದೀವಿಗೆ, ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ, ಮರಳಿತಾರೆಯ. ಮಹಾದೇವರವರ ನೀವು ಮರಳಿತಾರೆಯ, ಮಹಾದೇವರವರ ನೀವು ಮರಳಿತಾರೆಯ. ಈ ದೇಹದಿಂದ ದೂರವಾದೆ ಹೀಗೆಯಾತ್ಮವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಮಹಾದೇವರವರೇ ನಿಮಗೆ ಕೋಟಿ ನಮನಗಳು. ಉಘೇ ಮಲ್ಲಯ್ಯ, ಉಘೇ ಮಾರಮ್ಮ ತಾಯಿ. ಇವತ್ತು ನಮ್ಮ ಮೈಸೂರು ತಾಲೂಕು ಪಿಲ್ಲಳ್ಳಿ ಗ್ರಾಮದಲ್ಲಿ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರ ಜೊತೆಗೆ ದರಗದೊಡ್ಡವರ ತಮ್ಮ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಕತೆ. ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ನೋಡಿ, ಕೈಲಾಸದಿಂದ ಪ್ರಾರಂಭವಾಗುವ ಈ ಕತೆ ಹಣ್ಣ ಬಸವಣ್ಣನವರ ಕಲ್ಯಾಣ ಪಟ್ಟಣಕ್ಕೆ ಬಂದು ನಂತರ ಮಂಟೇಸ್ವಾಮಿ ಸಿದ್ದಪ್ಪಾಜಿಯ ಪವಾಡಗಳಿಂದ ಕೊನೆಯಾಗತಕ್ಕಂತಹ ಕತೆ. ಒಟ್ಟು 3 ಕಥೆಗಳನ್ನು ಕೇಳಿದ ಭಾಗ್ಯ. ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸ ಮಹಾದೇವರವರ ಆತ್ಮಕ್ಕೆ ಮೋಕ್ಷವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಕೈಲಾಸ ಸಭಾಂಗಣದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಪಾರ್ವತಿ ಸಮೇತನಾಗಿ ಅಲ್ಲಿಗೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರರು ಇಬ್ಬರು ಏಕಕಾಲದಲ್ಲಿ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಮಹಾದೇವ ಶಂಭೋ
ಶಿವಶಂಕರ ಓಂಕಾರನಾದ ರೂಪ ಪರಮೇಶ್ವರ ಶಿವ ಶಿವ ಈ ನಾರದರು ಬರ್ತಿದ್ದಾಗ ಕೈಲಾಸವನ್ನು ನಿಶಬ್ದವಾಗೋಯ್ತು. ಏನ್ ನಾರದರು ಬಂದ್ರು, ಇವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾದ್ರೂ ಹೊಸ ವಿಚಾರ ತಗೊಂಡ್ಬಂದಿರ್ತದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲೆಗಾರರು, ಮನಮುರುಕರು. ಫಿಟ್ಟಿಂಗ್ ಮಾಸ್ಟರ್ ಎಫ್ ಎಮ್ ಅಂದ್ರೆ ಕಿತ್ಲಿಡೋರು ಅಂತ ಇದು ಸ್ವಲ್ಪ ಕಮ್ಮಿ ಅನ್ನಂಗ. ಪಿಲ್ಲಲ್ಲಿಲ್ಲ ಇದಕ್ಕೆ ನಾರದ್ರು ಎಷ್ಟು ಇರ್ಲಿಲ್ಲ. ಅಣ್ಣ ತಮ್ದಿರೋ ಒಗ್ಗಟ್ಟ ಬಾಳ್ಕೊಂಡಿರ್ತಾರೆ, ಹೆಂಗಾರ ಮಾಡಿ ಅವ್ರ ಮನೆ ಮುರಿದು ಬಿಡ್ಬೇಕು. ಊರ್ಲಿ ಒಂದು ಒಳ್ಳೆ ಕೆಲಸ ನಡೀತೀರಿ, ಹೆಂಗಾರ ಮಾಡಿ ಹಾಳು ಮಾಡಿಬಿಡ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮದುವೆ ನಡೀತೀರಿ, ಇಲ್ಲ ಸಲ್ಲದನಲ್ಲಿ ಹೇಳಿ ಆ ಮದುವೆನ ಮುರಿದು ಹಾಕ್ಬೇಕು. ಎಷ್ಟು ಇರ್ಲಿಲ್ಲ. ಸದ್ಯಕ್ಕಿಲ್ಲ ಇಲ್ವ, ನೀವು ಮಧ್ಯೆ ಎದ್ದು ಆದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತದ. ನಾರದ್ರು ಅಂತ ಹೆಂಗ್ ಸುಲ್ಲು ಅವ್ರೆ, ಗಂಡಸುಲ್ಲು ಅವ್ರೆ. ಈ ಅಣ್ಣ ತಮ್ದಿರೋ ಒಗ್ಗಟ್ಟ ಬಾಳ್ಕೊಂಡಿರ್ತಾನೆ. ಮಳ್ಳಿ ಭಾಷೆ ನೋಡಿರ್ಬೇಕು. ಏನತ್ಕಮ್ಮ ದೊಡ್ಡವ ಬಸ್ ತಕೊಂಡಂತ, ಎರಡನೇ 83 ಚಕ್ಕ ಲಾರಿ ತಕೊಂಡಂತ, ಮೂರನೇ ಅದ ಯಾವ್ದ ಭತ್ತ ಕೊಯ್ಯ ಮಿಷಿನ್ ತಕೋಬೇಕು ಅಂತಿದ್ದ. ತಕ್ಕತನ ಮತ್ತೆ ತಕ್ಕಳಕ್ ಬಿಡ್ಬಾರ್ದು ಕಣ್ಣು. ಅಣ್ಣ ತಮ್ದಿರ್ ಬಾಳ ಒಗ್ಗಟ್ಟು ಕಣ. ಏನ್ ಒಗ್ಗಟ್ಟು ಕೂತ್ಕೋಣ, ದೊಡ್ಡ ನಡೀತಿ ತೆಳಕಿವೆ ಅಂತ ಹೇಳಕ್ ಮತ್ತೆ ಚೆನ್ನಾಗಿ ಕೇಳ್ದಳಂತ. ಮೂಡ್ಸೆಮೆವ ಮೂಡ್ಸಿಮೇರಿಲ್ಲೂ ಸುಮಾರು ಜನ ಅವರ ತಿಂದ ಏಟ. ಆಮೇಲೆ ಯಾವ್ದವ ಸಿಂಹ, ಅಯ್ಯೋ ದೊಡ್ಡವನ್ ಹೇಳ್ತಿ ನನ್ನ ಹೇಳ್ತಿ, ಇಬ್ರು ಫ್ರೆಂಡು ಕಣ ಒಂದೇ ಕಡೆ ಸಂಘಕ್ಕೆ ಸೇರವ್ರೆ. ನಾಳೆ ಮೀಟಿಂಗ್ ಅದ ಮಡಗಿಸ್ಬಿಡ್ತೀವಿ ಸುಮ್ನಿರು. ಕರೆಕ್ಟ್ ಬಂದವ್ 2 ದಿನ 2 ಮಾತು ಹೇಳ್ಕೊಟ್ರೆ 2 ಮಾತಕ ಮನೆ ಮುರಿದಾಗಿರ್ತ. ಅದ್ಕಮ್ಮ ಕೂತ್ಕೊಂಡ್ರಿ ಏನಾಗದ, ಕೂತ್ಕೊಂಡಿ ಬಾ ಅದ್ಕಮ್ಮ. ನಿಮ್ಮ ಯಜಮಾನ್ರು ಇಲ್ಲ ವರ್ಣಕ್ಕೆ ಹೋಗರ. ಅಲ್ಲ ಮದುಗ್ ಮುಂಚೆ ಹೆಚ್ಚದಂಗಿದ್ರಿ, ಮದುವೆ ಆದ್ಮೇಲೆ ಯಾಕೆ ಹಿಂಗ ಆಗ್ಬಿಟ್ರಿ? ನಿಮ್ ನೋಡ್ತೀರ ನಾನು ಒಟ್ಟ ಕಳ್ಳೆ ಕಿತ್ಕ ಬರಂಗಾಯ್ತು. ಅದಕ್ಕೆ ನಾನು ಮಾತು ಕೇಳ್ಬಿಟ್ರೆ ನಿಮ್ಮನ್ನ ಸರ್ ಮಾಡ್ಬಿಡ್ತೀನಿ. ಹೇಳತ್ಕಮ್ಮ ಕೇಳ್ತೀನಿ ಕಣ್ಣ. ನಿನ್ ಗಂಡನಿಗೆ ಹೇಳ್ಬಿಟ್ಟು ಪಾಲ್ ತಕೊಬಿಡು. ಅಲ್ಲ ನನ್ನೇ ಪ್ಯಾಲ್ ಮಾಡ್ಬಿಡ್ತಾನೆ ಅಷ್ಟೇ ಮುಂಡ ಮಗ. ಪ್ಯಾನ್ ಮಾಡ್ಬಿಡ್ತಾನೆ. ನಮ್ಮ ಮಟ್ಟವ್ ನೋಡು, ಮದುವೆ ಆದ ಒಂದು ತಿಂಗಳಿಗೆ ಎಂದು ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ. ಸೀರವಾಗಿ ಅಕ್ಕಿವನೆ ಅಡ್ಗೆ ಮಾಡವ, ಬಟ್ಟವಾಗವೇ ಅಲ್ಲ ಅವನಿಗೆ. ಈಗ ಚೂಡಿದಾರವಾಗಿ ಹಾಕ್ಬಿಟ್ಟು ಬಂದಿನಿ. ಈಗ ಹಂಗ ಅದು ಬಸ್ ಇಟ್ಕೋಬೇಕು. ಹೆಂಗ್ಸರು ಒಂದು ಏನ್ ತಿಳ್ಕೊಂಡಿದ್ದ, ನಾವು ಮ್ಯಾಗ್ನೆಟಿಕ್ ಪವರ್ ಇದ್ದಂಗೆ ನಮ್ಮ ಮಾತ ಕೇಳಲೇಬೇಕು. ಅದ್ಕಮ್ಮ ಹೊಡೆದು ಬಿಟ್ರೆ ಹೊಡೆದ ಬೋಳ್ತಾನ ನಾ ಕಾಣಿ ಹೊಡೆದ ಬೋಡಾದ. ಪುಟ್ಟ ಮೇಲೆ ಮರ ಏತಕೋ, ಮರ ಮೇಲೆ ಪುಟ್ಟ ಏತಕೋ, ದಿಕ್ತಪುರಿ ಏತಕೋ ಅವನಿಯ ಮುಖ ತಕೊಂಡು ಡಬ್ ಡಬ್ನ ಆರಿಸ್ಬಿಟ್ಟನ. ಅದಕ್ಕೂ ಬಗ್ಲು 3 ಗಂಟೆ ನೀರು ನೆಳು ಏನು ಕೊಡ್ಬೇಡ ಅನ್ಕಿರ್ಕ ಮನಿಕ ಅವನೇ ಬತ್ತಾನ ದಾರ. ಅದಕ್ಕೂ ಬಗ್ಲಿಲ್ವ ಅಗ್ಗತ್ತಾಗತ್ತು ಅಲ್ಗಾಕು. ನೇತಕಳ್ಳೆ ನೀನ್ ಯಾತಕೋ ಇನ್ನೊಂದು ಮದುವೆ ಮಾಡ್ಕೊಂಡ್ ಬೇಡ ಕಾಡ್ಲಿ. ಸುಮ್ಮನೆ ಅಗ್ಗತ್ತಾಗತ್ತು ಅಲಗಾಕು. ಅಷ್ಟೊತ್ತು ಬಿದ್ದಿರ್ತಾನೆ. ನಮ್ಮಟ್ಟೆ ಬಿದ್ದದು ಸೀಮೆಣ್ಣಕ್ಕೆ ಅನ್ಗೆ ಬಂತ ಬೆಳೆಸ್ತೀನಿ ಬಿಡುಮಂತ. ಏನೋ ಗೊತ್ತಿಲ್ಲದೊಳಗೆ ಇಷ್ಟು ಮಾತು ಹೇಳ್ಕೊಟ್ರ ಮನ ಮುರಿದೋಗೋದು ಎಷ್ಟೋ ತಗೊಂಡ ಅಂತಾರಲ್ಲೇ. ಊರೆಲ್ಲ ಹಬ್ಬ ಮಾಡ್ತಾವ್ರ ಈ ತರ ಪಾಟ್ ತಕ್ಕ ಮಲಗಿದೆ. ಇದು ಯಾವ್ದ ಮೀದು ವಾಸ್ಪಾಲ್ಟು ಪಾಲ್ ತಕಳ್ರಿ. ಪಾಲ್ ತಕ ಅಂತ ನಿನ್ಗೆ ಹೇಳ್ತಾರದು. ತರ್ದಾಕ್ಬಿಟ್ಟನು ನಿನ್ನ. ತರದಾಕ್ಬಿಡ್ತದೆ ಬಾ ಹಂಗ ಅನ್ಕೊಂಡು ಬಲ ಎತ್ತಿ ಕುಕ್ಬಿಡ್ತೀನಿ ಮುಂಡ ಮಗನೆ. ಆಡೋರ್ ಜೊತೆ ಕಾಡ್ಕೊಂಡು ನಿನ್ ಜೊತೆ ಗಾಡಿ ಆಡಿ ಸಾಕಾಗದ. ಓ ಏನಮ್ಮಿ ನನ್ನ ಎದುರು ನಿಂತ ಮಾತಾಡಕ ತರ ನಡುಕ್ತಿದ್ದವ. ಇವತ್ತು ಕಣ್ಣು ಮೆಡ್ರಿಸ್ಕೊಂಡು ಕಣ್ಣು ಬಾರಿಸ್ಕೊಂಡು ಪಾಲ್ ತಕ್ಕಳಿ ಏನ ಮಟ್ಟಕ್ಕೆ ಬಂದ್ಬಿಟ್ಟೆ. ಮೇ ನೀವ್ ಒಳ್ಳೆ ಕಮ್ಮಿ. ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರ್ದ ಅವತ್ತೇ ನನ್ನ ಮನ್ ಮುರಿದೋಯ್ತು ಕಮ್ಮಿ. ಅದಕ್ಕೆ ಮತ್ತೆ ನಾ ಸಂಘಕ್ಕೆ ಸೇರಿದ ಕೆಲವು ನಿನಗೆ 45,000 ಲೋನ್ ತಗೊಟ್ಟದು. 10,000 ಯಾವಾಗ ತಿರ್ಸಿದ ಮುಂಡ ಮಗನೆ. 4-5 ದಿವಸ ಸಾಕಾಯ್ತದಲ್ಲ. ಅದೆಲ್ಲಿತ್ತಿದ ನಮ್ಮ ಅಪ್ಪ ನಿನ್ನ ಕರ್ಕೊಂಡ್ ಕಟ್ಬಿಡ ಮುಂಡ ಮಗನೆ. ಏನಮ್ಮಿ ಹಿಂಗ್ ಹೋಗಿತ್ತಿದೆ ಮತ್ತ ಈ ಮರದಿನ ಪಾಲ್ ತಕೋ ಸಾಕಾಗದ. ಆರ್ಸ್ಬಿಟ್ಟೆ ಆಮೇಕು ನೀ 3 ಹೋಯ್ತಿದೆ. ಬಸ್ ಚಾರ್ಜ್ ಇಲ್ಲ ಹೋಗುವತ್ತಾಗ. ಅದಕ್ಕೆ ನಮ್ಮ ಊರ್ಗೋಲಿ ಹೋಗು. ನಮ್ಮ ಅಪ್ಪನ ಮನ್ಗೆ ಹೋಗಲ್ಲ. ನಿನ್ ಮನ್ಲು ಇಲ್ಲಿ ಅದೇ ಯಾತಿ ಬದುಕಿರ್ಬೇಕು ಬಿಡು. ಕೊಟ್ಟಾಳಲ್ಲ ಪೈಸ್ ಬಡ್ಗ ಬೋರ್ಡ್ ನೇತಕತ್ತೀನಿ. ಬಡ್ಗ ಬುಲ್ಲಿ ಕಣ್ಣಗಾದ್ದು ಹಗ್ಗ ತಗತ್ ಹೊಲಕ ಹಾಕ್ದಾಗ್ಲೆ ಯಾರ ಪಾಲ್ ಮಾಡ್ಬಿಟ್ಟು ಬರ್ಬೇಕು. ಮಾಡ್ಬಿಟ್ಟು ಬಾದ್ರೆ ಇಲ್ಲಾಂದ್ರೆ ಯಾರ ಪಾಲ್ ಮಾಡೋದ್ರು ಮಾಡ್ಬೇಕು. ಮುಗ್ದೈತ ಕತೆ. ಅವ್ ಹೇಳ್ಕೊಟ್ಟಂಗೆ ಮಾಡ್ತಾಳ ಗಂಡ ಅಂತಾನಲ್ಲಿ. ಸುಮ್ನಿರೆ ನೀನ್ ಹಗ್ಗ ಹಾಕನ್ನಿ ತಕೊಂಡ್ರೆ ನಾ ಜೈಲ್ಗೆ ಹೋಗ್ಬೇಕಾಯ್ತ. ಐಕ್ಲೆಲ್ಲ ತಬ್ಲಾಗ ಹೋಯ್ತವೆ. ಪಾಲ್ ತಾನೆ ಏನೋ 50 ಎಕರೆ ಜಾಗೀರ್ ಇದ್ದಲ್ಲಿ ಒಂದ್ ಅಂಕಣ ಮನ ಬತ್ತ ತಕಂತ ಸುಮ್ ಕೂತ್ಗಳೇ ಪಾಲ್ನು ತಕೋಬೇಕು. ಹೇಳ್ಕೊಟ್ರೆ ಹಂಗೆ ಮಾಡುದು ನೋಡಿ. ಅವತ್ತಳ ಸ್ವಲ್ಪ ಹಾಲ ಬಿಟ್ರೆ ಅಂತಲ್ಲವ. ಅಯ್ಯೋ ನೀನ್ ತಿನ್ಕೊಳ್ಳವಳೆ. ನೀನ್ ಮನ ಮುರಿದೋಗಕ್ಕೆ ಇನ್ನೂ 1 ತಿಂಗಳು ಬೇಕು ಅಂತಿದ್ದೆ. 1 ವಾರಕ್ಕೆ ಮುರಿದು ಮಡಗಿದೆ ನೀನು. ನನಗಿತ್ಲು ಸ್ಟ್ಯಾಂಡರ್ಡ್ ಐತಿದೆ. ಹೋಗು ಕರೆಕ್ಟ್. ಇಂಥವ್ರು ಏರಿಯಾದಲ್ಲಿ ಬಿದ್ಬಿಟ್ರ ಆ ಏರಿಯಾನೇ ಕವರ್ ಮಾಡಕ್ ಬಿಡ್ತಾರೆ. ಇದಕ್ಕೆ ನಾರದ್ರು ಎಷ್ಟೋರ್ಲಿಲ್ಲ. ನಮ್ಮ ಕಥೆಯಲ್ಲಿ ನೋಡಿ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ ನಾರದ್ರು. ಇವ್ರು ಬರ್ತಿದ್ದಾಗೆ ಕೈಲಾಸವೆಲ್ಲ ನಿಶಬ್ದವಾಗಿರ್ಬೇಕಾದ್ರೆ ಅಲ್ಲಿಗೆ ನಾರದರ ಆಗಮನ. ಶಿವನ್ ಕೇಳ್ತಾನೆ, ನಾರದ ಈಗ ಬಾ. ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರೆದಿರುವ ನೀನು ವಿಶೇಷವಾದ ವಾರ್ತೆಯನ್ನು ತಂದಿರುವೆಯ ಪರಮೇಶ್ವರ. ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರ, ಜ್ಞಾನಗಳು ತುಂಬಿ ತೊಳಕಾಡ್ತಾ ಇದೆ. ಆ ಜ್ಞಾನ ದೂರವಾಗಿ ಸುಜ್ಞಾನ ಬೆಳಗಬೇಕಾದ್ರೂ ನಿನ್ನ ಅವತಾರವಾಗಬೇಕು ನಾರದ. ಹಾಳಾಗುತ್ತಿರುವ ಶಿವಭಕ್ತಿ ಉದ್ಧಾರವಾಗಬೇಕಲ್ಲವೇ ಎಂದಾಗ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನ ಒಳಗಡೆ ಬೆಳೆದ ಕೈಲಾಸದ ದ್ವಾರಪಾಲಕರಾದ ದ್ರವಿಡ ಶೃಂಗಿಕೇಶಗಳೆಂಬತಕ್ಕಂಥ ದ್ವಾರಪಾಲಕರು ನಂದೀಶ್ವರನನ್ನು ತಡೆದಿದ್ದಾರೆ. ಶಿವನ್ ಕೇಳ್ತಾನೆ, ದ್ವಾರಪಾಲಕರು ಏನದು ಗಲಾಟೆ? ಪರಮೇಶ್ವರ
ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ. ಅದಕ್ಕೆ ಅವನನ್ನು ಒಳಗಡೆ ಬಿಡಬಾರದು ಅಂತ ನಾವಿಬ್ರು ತಡೆದಿದ್ದೇವೆ. ಎಂತ ಕೆಲಸ ಮಾಡಿದ್ರಿ? ಏಕೆ? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ. ಅವನನ್ನು ತಡೆದ ಅಪಮಾನ ಮಾಡಬಹುದೇ? ಇದೊಳ್ಳೆ ಚೆನ್ನಾಯ್ತಲ್ಲ ಪರಮೇಶ್ವರ. ಅದೇನು ಬೇರೆಯವರು ಲಿಂಗವಿಲ್ಲದೆ ಒಳಗಡೆ ಬರಬಾರದು, ಇದು ನಂದೀಶ್ವರನ ತಪ್ಪು. ಅವ್ರು ಮಾತ್ರ ಬಂದು ಹೋಗ್ಬೋದೇ? ಕರೆದು ಕೇಳು ಪರಮೇಶ್ವರ. ಈಗ ಬಾ ನಂದೀಶ್ವರ, ಪವಿತ್ರವಾದ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರು ಕೊಟ್ಟು ಬಂದೆ? ಅನಿಮಿಷ ಮಹಾರಾಜನ ಕೊಟ್ಟು ಬಂದೆ. ಲಿಂಗವಿಲ್ಲದೆ ಕೈಲಾಸಕ್ಕೆ ಬಂದದ್ದು ನಿನ್ನದು ತಪ್ಪೆ. ನಿನ್ನ ಅರ್ಥ ಮಾಡಿಕೊಳ್ಳದೆ ನಿನ್ನ ಬಾಗಿಲಲ್ಲಿ ತಡೆದ್ರಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳದೆ ಅವರದು ತಪ್ಪೆ. ದ್ವಾರಪಾಲಕರು. ಇದಕ್ಕೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಕಳೆದುಕೊಂಡಿರುವ ಲಿಂಗವನ್ನು ಮತ್ತೆ ಪಡೆದುಕೊಂಡು ಬರುವುದಕ್ಕೆ ನೀನು ಮತ್ತೆ ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು. ಪರಮೇಶ್ವರ, ನನಗೆ ಮತ್ತೆ ಭೂಲೋಕದ ವಾಸವೇ. ಭೂಲೋಕದಲ್ಲಿ ನನ್ನ ಜನನಿ ಜನಕರಾರು, ನಾನು ಹುಟ್ಟುವ ಸ್ಥಳವಾಗುವುದು, ನಾನು ಮಾಡುವ ಕರ್ತವ್ಯವಾದರೂ ಏನು ಅತ್ತ ನೋಡು ನಂದೀಶ್ವರ. ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆಯ ಮಡಿಯಲ್ಲಿ ನೀನು ಬಸವನಾಗಿ ಹುಟ್ಟಿ ನಿನ್ನ 8 ವರ್ಷ ಬಾಲ ಲೀಲೆಗಳನ್ನಾಲಿ ಕಳೆದು ತದನಂತರ ಮಲಪ್ರಭಾ ಕೃಷ್ಣಾ ನದಿಗಳು ಸೇರ್ತಕ್ಕಂಥ ಕೂಡಲ ಸಂಗಮ ಎಂಬತಕ್ಕಂಥ ಸ್ಥಳಗಳಲ್ಲಿ ಜಾತವೇದ ಮುನಿಗಳ ಸಕಲ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಸಿಗೆ ಬರುವಷ್ಟರಲ್ಲಿ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯ, ಅಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ಇಬ್ಬರು ರಾಜಮಂತ್ರಿಗಳಿರ್ತಾರೆ. ಆ ಬಿಜ್ಜಳ ಬಲದೇವ ಮಂತ್ರಿಗಳ ಮಡಿಲ್ ಆ ಒಂದು ಕಲ್ಯಾಣ ಪಟ್ಟಣ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ಕೈಲಾಸದಲ್ಲಿ ತಡೆದ್ರಲ್ಲ, ಈ ದ್ವಾರಪಾಲಕರೇ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ಇದಲ್ಲದೆ ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಬಸವಣ್ಣನಾದ ನನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಇದಲ್ಲದೆ ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಇದಕ್ಕೆಲ್ಲ ಕಾರಣಕರ್ತರಾದ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋದು ನೋಡಿ, ನಾರದ್ರಾಗ ಅಲ್ಲೂ ಅದೇ ಪೋಸ್ಟ್. ಹೌದು. ಯಾಕಂದ್ರೆ ತಪ್ಲಾಕ್ ಬಾರ್ಸೋರ್ಗೆ ಹಾರ್ಮೋನಿ ಬಾರ್ಸಿ ಅಂದ್ರೆ ಬಾರ್ಸಕ್ಕಾಗಲ್ಲ. ಗಾರ ಕೆಲಸ ಮಾಡೋನ್ಗೆ ಮರ ಕೆಲಸ ಮಾಡಪ್ಪ ಅಂದ್ರೆ ಮಾಡಕ್ಕಾಗಲ್ಲ. ಅವ್ರವ್ರ ಕೆಲಸ ಅವ್ರಿಗೆ ಹೆಚ್ಚು. ಈ ಕಿತ್ಲು ಮಡಗವ್ರಿಗೆ ಅವ್ರ ಕೆಲಸ ಅದೇ ಸರಿ, ಅದೇ ಹೆಚ್ಚು. ಇಲ್ಲಿ ಯಾರು ಇಲ್ಲ ಕಂಬಿಡಿ. ಇಲ್ಲೇನಾಗಿದೆ ನೋಡಿ, ಈ ಮಾತು ಅಲ್ಲಿ ಬಂತು. ನಾರದನೇ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟಬೇಕು. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳುವವನ ರೀತಿಯಲ್ಲಿ ಬಸವಣ್ಣನ ಕೀರ್ತಿಯನ್ನು ಶಿಖರಕ್ಕೇರಿಸುವುದಕ್ಕೋಸ್ಕರವಾಗಿ ಭೂಲೋಕದಲ್ಲಿ ಹುಟ್ಟಬೇಕು ಅಂದಾಗ 777 ಅಮರಗಣಗಳು, 1,96,00,000 ಶಿವಗಣಗಳು ಭೂಲೋಕದಲ್ಲಿ ಶಿವಭಕ್ತಿಯನ್ನು ಜಗತ್ತಿಗೆ ಸಾರುವುದಕ್ಕೋಸ್ಕರವಾಗಿ ಬರ್ತಾರೆ. ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡೆಯ ನುಳಿಯ ಚಂದಯ್ಯ ಮಾರಯ್ಯ ಕಿನ್ನರಿ ಬೊಮ್ಮಯ್ಯ ಅಂಬಿಗರ ಚೌಡಯ್ಯ ಕಂಬಾವಿ ಭೋಗಯ್ಯ ಮಡಿವಾಳ ಮಾಚಯ್ಯ ಕುಂಬಾರ ಗುಂಡಯ್ಯ ನುಲಿಯ ಚಂದಯ್ಯ ಶರಣಗಟ್ಟಿವಾಳಯ್ಯ ಎಂಬತಕ್ಕಂಥ ಹೆಸರಿನಲ್ಲಿ ಯಾವ 1,96,00,000 ಶಿವಗಣಗಳು ಜಗತ್ತನ್ನು ಉದ್ಧರಿಸಲಿ ಅಂತ ನೋಡಿ. ನಂದೀಶ್ವರನೇ ಭೂಲೋಕಕ್ಕೆ ಬಸವಣ್ಣನಾಗಿ ಹುಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ನೀನು ಹೊರಡುವಾಗ ಶಿವನು ಕೂಗಿ ಹೇಳ್ತಾನೆ, ನಿಲ್ಲು ನಂದೀಶ್ವರ. ಭೂಲೋಕದಲ್ಲಿ ಬಸವಣ್ಣನಾಗಿ ಹುಟ್ಟಿ 1,96,00,000 ಶಿವಗಣಗಳಿಗೆ ನಿತ್ಯ ದಾಸೋಹ ನಿಕ್ಕುವ ನಿನ್ನ ಮನಸ್ಸಿನಲ್ಲಿ ಏನಾದರೂ ಶರಣರ ಬಗ್ಗೆ ತಾತ್ಸಾರ ಭಾವನೆಗಳು ಹುಟ್ಟಿದ್ರೆ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕೈಲಾಸವಾಸನಾದ ನಾನು ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಬರಲ್ಲ. ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯದಾದ ಧರತಂದ ಧರ್ಮಗುರು ಪರಂಜ್ಯೋತಿಯವರು ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಹುಟ್ಟುವ ಜಗದೊಳಗೆ ಉದ್ಭವನಾಗಿ ಬರ್ತಕ್ಕಂಥ ಯಾವ ದರತಂದ ಧರ್ಮಗುರು ಪರಂಜ್ಯೋತಿಯವರಿಗೆ ನೀನು ಭಕ್ತಿಯ ಒಂದು ಪವಿತ್ರವಾದಂಥ ಭಕ್ತಿಯನ್ನು ತೋರಿಸಿ ಅವರಿಂದ ಶುಭಾಶೀರ್ವಾದವನ್ನು ಪಡೆದು ತದನಂತರ ನನ್ನ ಪವಿತ್ರವಾದ ಹಂಶವೇ ಭೂಲೋಕದಲ್ಲಿ ಸಿದ್ಧರ ಒಡೆಯ ಸಿದ್ಧಪ್ಪಾಜಿ ಎಂಬತಕ್ಕಂಥ ಒಂದು ಹಂಶವು ಜನಿಸಿ ಜಗದೊಳಗೆ ಕೀರ್ತಿಯನ್ನು ಅಪಾರವಾಗಿ ತುಂಬುತ್ತೆ. ಮುಂದೆ ಘನನೀಲಿ ಸಿದ್ಧಪ್ಪಾಜಿ ಎಂಬ ಕೀರ್ತಿಗೆ ಮೆರಿತಾನೆ. ಇಷ್ಟೆಲ್ಲವೂ ನಿನ್ನಿಂದ ನಡೆಯುತ್ತೆ ಎಂದಾಗ ಕೈಲಾಸದಲ್ಲಿ ಢಮರುಗ ಕೊಂಬನಾದ ತಮಟಗಳು ಢಮಢಮನೆ ಒಳಗುತ್ತಿರಬೇಕಾದ್ರೆ ಎಲ್ಲಾ ಶರಣರು ಯಾವ ರೀತಿ ಆಗುತ್ತಾರೆ. ಅವರೇ ನೋಡಿ, ಕಲ್ಯಾಣ ಪಟ್ಟಣದಲ್ಲಿ ಒಬ್ಬೊಬ್ಬ ಶರಣರು ಕೂಡ ಒಬ್ಬೊಬ್ಬ ಅವತಾರವನ್ನು ತಾಳ್ಕೊಂಡು ಹುಟ್ಟುವಂತಹದ್ದು ಈ ಒಂದು ಗೀತೆಯಲ್ಲಿ ಹೇಳ್ತಾರೆ. ಮಾದಿಗರ ಹರಳೆಯ
ಕಟ್ಟಿವಾಳಯ್ಯ ಕಿನ್ನರಿ ಬೊಮ್ಮಯ್ಯ ಕುಂಬಾರ ಗುಂಡಯ್ಯ ಕೆಂಬಾವಿ ಬೋಗಯ್ಯ ಮೇದರ ಕೇತಯ್ಯ ನೊಲಿಯ ಚಂದಯ್ಯ ಆಯ್ದಂಗಿ ಮಾರಯ್ಯ ಇವರಲ್ಲವೇ ಘನಶರಣರು ಇವರಲ್ಲವೇ ನಿಜ ಶರಣರು ಇವರಲ್ಲವೇ ನಿಜ ಶರಣರು ಗುರುವೇ ನಿನ್ನಾಟ ಬಲ್ಲವರಾರು ಗುರುವೇ ನಿನ್ನಾಟವಲ್ಲ ಹರನೇ ನಿನ್ನಾಟವಲ್ಲ ಶಿವನೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಕುಂಬರ ಬಂದನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರ ಬಂದನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರ ಬಂದನ ಮನೆಯ ಕುಂಬರ ಬಂದನ ಮನೆಯ ಹುಡುಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಿಮಿ ಎಂದು ಕುಳಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಬಡಿ ಬಾಳ್ಬಾ ಚಾಯನ ಮನೆಯ ಬಡಿಯ ಚಂದಾವ ಕಂಡು ಬಡಿ ಬಾಳ್ಬಾ ಚಾಯನ ಮನೆಯ ಬಡಿಯ ಚಂದಾವ ಕಂಡು ಬಡಿ ಬಾಳ್ಬಾ ಚಾಯನ ಮನೆಯ ಗುರುವೇ ಬಡಿ ಬಾಳ್ಬಾ ಚಾಯನ ಮನೆಯ ಬಡಿಯ ಚಂದಾವ ಕಂಡು ಬಡಿ ಬಾಳ್ಬಾ ಚಾಯನ ಮನೆಯ ಬಡಿಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೊಂಡು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಒಲೆಯರ ಒನ್ನಯ್ಯನ ಮನೆಯ ತಮಟೆ ನಾದವ ಕೇಳಿ ಒಲೆಯರ ಒನ್ನಯ್ಯನ ಮನೆಯ ತಮಟೆ ನಾದವ ಕೇಳಿ ಒಲೆಯರ ಒನ್ನಯ್ಯನ ಮನೆಯ ಒಲೆಯರ ಒನ್ನಯ್ಯನ ಮನೆಯ ತಮಟೆ ನಾದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಿಮಿ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಮಾದಿಗರಳಯ್ಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಯ್ಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಯ್ಯನ ಮನೆಯ ಮಾದಿಗರಳಯ್ಯನ ಮನೆಯ ಹಂಬಲಿ
ನಾಟ ಬಲ್ಲವರ್ಯಾರು ಶಿವನೇ ನಾಟವನ್ನು ಬಲ್ಲವರ್ಯಾರು ಗುರುವೇ ನಾಟ ಬಲ್ಲವರ್ಯಾರು ಶಿವನೇ ನಾಟ ಬಲ್ಲವರ್ಯಾರು ಗುರುವೇ ಪರಮ ಪವಿತ್ರವಾದ ಭೂಲೋಕದಲ್ಲಿ ಬಸವಣ್ಣ ತಾನು ನೆಲೆಯಾಗಿರಬೇಕಾದ್ರೆ ಬಸವಣ್ಣ ತಾನು ಹುಟ್ಟಿ ಪವಿತ್ರವಾಗಿರ್ತಕ್ಕಂಥ ಭೂಮಂಡಲವೆಲ್ಲ ಶಿವಮಯವಾಗಿರಬೇಕಾದ್ರೆ 8 ವರ್ಷ ಬಾಲಲೀಲೆಗಳನ್ನು ಕಳೆದು ಬ್ರಾಹ್ಮಣರ ಕುಲ ಪದ್ಧತಿಯ ಪ್ರಕಾರವಾಗಿ ಜನವಾರ ಕಟ್ಟಬೇಕು ಮತ್ತು ಉಪನಯನ ಮಾಡಿಸ್ಕೋಬೇಕು ಅಂದಾಗ ಅದನ್ನು ತಿರಸ್ಕರಿಸಿ ಯಾವ ಇಂಗಳೇಶ್ವರ ಬಾಗೇವಾಡಿಯನ್ನು ಬಿಟ್ಟು ಜಾತವೇದ ಮುನಿಗಳಿರ್ತಕ್ಕಂಥ ಕೂಡಲ ಸಂಗಮಕ್ಕೆ ಬರ್ತಾನೆ ಬಸವಣ್ಣ. 8 ವರ್ಷದಿಂದ ಪ್ರಾಯದ ವರ್ಷದ ತನಕ ಅನೇಕ ವಚನಗಳನ್ನು ಬರೆದು ಆ ವಚನಗಳಿಗೆ ಕೂಡಲ ಸಂಗಮನಾಥ ಎಂಬ ಅಂಕಿತ ನಾಮವನ್ನು ತುಂಬಿ ಯಾವ ಭಕ್ತಿಪೂರ್ವಕವಾದಂಥ ಪುಣ್ಯವನ್ನು ತಾನು ಗಳಿಸ್ಕೋತಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ನನ್ನ ಮುಕುತಿ ಗುರುವೇ ಆದಿ ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂತಹದ್ದು. ಹರ ಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರುಮುನಿದೊಡ ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಎಲ್ಲದಕ್ಕೂ ಗುರುವೇ ದೊಡ್ಡವನು ಎಂಬತಕ್ಕಂಥದ್ದನ್ನ ಬಸವಣ್ಣ ತಾನು ಜಗತ್ತಿಗೆ ಸಾರಿ ಬಸವ ತಾನು ಪ್ರಾಪ್ತ ವಯಸ್ಸಿಗೆ ಬರ್ತಿರಬೇಕಾದ್ರೆ ಕೈಲಾಸದಲ್ಲಿ ನಿರ್ಣಯವಾದಂತೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯ, ಅಲ್ಲಿ ಬಿಜ್ಜಳ ಮತ್ತು ಬಲದೇವ ಮಂತ್ರಿ ಎಂಬ ರಾಜ ಮಂತ್ರಿಗಳಿರ್ತಾರೆ ನೋಡಿ. ಈ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು? ಕೈಲಾಸದಲ್ಲಿ ಏನಾಗಿದ್ರು? ವಾಚ್ಮ್ಯಾನು. ಕನ್ನಡದಲ್ಲಿ ದ್ವಾರಪಾಲಕರಾಗಿದ್ರು. ಏನಾಗಿದ್ರು? ಆ ದ್ವಾರಪಾಲಕರಾಗಿದ್ದವರಿಗೆ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟಿ ಯಾವ ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ಹುಟ್ಟುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲಿ ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನು ಸಿದ್ಧರಸರ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳೋ ನೆಪದಲ್ಲಿ ಮಹಾನುಭಾವನ ಆಗಿರ್ತಕ್ಕಂಥ ಬಸವಣ್ಣ ಪ್ರಾಪ್ತ ವಯಸ್ಸಿಗೆ ತಾನು ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯದ ಕಡೆ ಬರ್ತಿರ್ಬೇಕಾದ್ರೆ ಆ ಕಲ್ಯಾಣ ಪಟ್ಟಣದಲ್ಲಿ ಮಹಾಮಂತ್ರಿಗಳಾಗಿರ್ತಕ್ಕಂಥ ಬಲದೇವ ಮಂತ್ರಿಗಳ ಜಾಮಾತರಾಗಿ ಬಸವಣ್ಣನವರು ಕಾಲಿಡ್ತಿದ್ದಾಗೆ ಆ ಕಲ್ಯಾಣ ಪಟ್ಟಣ ಪ್ರಜ್ವಲಿಸ್ತಾ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ ಮಹಾಮನೆ ಎಂಬ ಮಠವನ್ನ ಮಾಡ್ತಾರೆ ಬಸವಣ್ಣನವರು. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟಣದಲ್ಲಿ ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹನ್ನಿಕ್ಕಿ ಮಿಕ್ಕದನ್ನ ಕಲ್ಲು ಕೈಲಾಸಕ್ಕೆ ಕಳಿಸ್ತಿದ್ರು ಕಯ್ಯ. ಆ ಮಿಕ್ಕದನ್ನ ಕಲ್ಲು ಬಂಡಿಲ್ ಕೈಲಾಸಕ್ಕೆ ಕಳಿಸ್ತಿದ್ರು ಕಣಯ್ಯ. ಅಂದ್ರೆ ಆ ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿಬಿಟ್ರೆ ಅಷ್ಟು ಚೆನ್ನಾಗುತ್ತ, ಅಷ್ಟು ಜನಕ್ಕಾಯ್ತು ಅಂತಲ್ಲ. ನೋಡೋದಲ್ಲ, ಅರ್ಥ ಇದೆ. ಲಕ್ಷದ ಮೇಲೆ ಅಂದ್ರೆ ಗುರಿ ಇಟ್ಟು ನೋಡಿದಾಗ, ಗಮನವಿಟ್ಟು ನೋಡಿದಾಗ ಮೊದಲು 96 ಬರಿಬೇಕಾದ್ರೆ 9 ಬರಿತೀವಿ. 9 ನವದ್ವಾರಗಳನ್ನು ಬಂಧಿಸಿ 6 ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬತಕ್ಕಂಥ ರಿಷಡ್ ವರ್ಗಗಳು ತ್ಯಜಿಸಿ ಲಕ್ಷದ ಮೇಲೆ 96. ಸಾವಿರದ ಅಂದ್ರೆ 1000 ಅಲ್ಲ, ಸಾವು ಇರದ ನೋಡಿ. ಸಾವಿಲ್ಲದವನು ಯಾರವನು? ಅವನೇ ಭಗವಂತ, ಅವನೇ ಕೂಡಲ ಸಂಗಮನಾಥ. ಅವನಿಗೊಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಎಡೆ ಕಲ್ಲಿನ ಮೇಲೆ ಪ್ರಸಾದ ಇಟ್ಟರೆ ಕಾಗೆಗಳು ಬಂದು ಎರಗಿದ್ರೆ ಕಲ್ಮಂಡಿಲಿ ಕೈಲಾಸಕ್ಕೆ ಹೋಯ್ತು ಅಂತಿದ್ರಂತೆ. ಈಗ ನಾವು ಎಡೆ ಇಕ್ತೀವಿ, ಕಾಗೆಗಳಿಗೆ ಎರಗಿದ್ರೆ ಕೈಲಾಸಕ್ಕೆ ಹೋದ್ರು ಕಣಯ್ಯ ಅಂತೀವಲ್ಲ, ಹಾಗೆ ಆ ಎಡೆ ಕಲ್ಲಿನ ಮೇಲೆ ಪ್ರಸಾದವನ್ನು ಕಾಗೆಗಳು ಬಂದು ಎರಗಿದ್ರೆ ಕಲ್ಮಂಡಿಲಿ ಕೈಲಾಸಕ್ಕೆ ಹೋಯ್ತು ಅಂತ 10 ಜನಕ್ಕೆ ಮಾಡಿರೋ ಪ್ರಸಾದ 20 ಜನಕ್ಕೆ ಆಯ್ತಿತ್ತಂತೆ. ಅದಕ್ಕೆ ನೋಡಿ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡ್ತಾರಲ್ಲ, ದೊಡ್ಡ ದೊಡ್ಡ ಅಂಡೆಗಳಲ್ಲಿ ಮಾಡ್ತಾರೆ. ಅದಕ್ಕೆ ರುಚಿ ಎಷ್ಟು ಅಂತ ಗೊತ್ತಾಗಲ್ಲ, ಆದರೆ ಅದರ ರುಚಿ ಎಷ್ಟರ ಮಟ್ಟಿಗೆ ಇರುತ್ತೆ, ಭಗವಂತನ ಭಕ್ತಿ ಸೇರ್ಕೊಂಡಿರುತ್ತೆ ಅಲ್ಲಿ. ಇಂತಹ ಪವಿತ್ರವಾಗಿರ್ತಕ್ಕಂಥ ಕಲ್ಯಾಣ ಪಟ್ಟಣ ಕಲ್ಯಾಣಮಯವಾಗಿ ಹಣ್ಣ ಬಸವಣ್ಣನವರು ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಜಗತ್ತಿಗೆ ಸಾರುತ್ತಾ ಕಾಯಕವೇ ಕೈಲಾಸವೆಂಬುದಾಗಿ ಜಗತ್ತಿಗೆ ಸಾರುತ್ತಿರುವ ಸಂದರ್ಭದಲ್ಲಿ ಒಂದು ದಿನ ಗಂಗಾಂಬಿಕೆಯವರ ಕನಸಿನಲ್ಲಿ ಧರೆತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾದರು. ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವಣ್ಣನ ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ 7 ದಿವಸದೊಳಗಾಗಿ ನಾನು ಈ ಕಲ್ಯಾಣ ಪಟ್ಟಣದ ಕಡೆ ಬರ್ತಾ ಇದ್ದೇನೆ. ವೇಷ ಮರೆಸಿಕೊಂಡು ಇಷ್ಟು ಜನರ ಮಧ್ಯದಲ್ಲಿ ಆ ಬಸವಣ್ಣನನ್ನು ಹೇಗೆ ಪತ್ತೆ ಹಚ್ಚುವನೋ
ನೋಡಬಲ್ಲೆ ನೋಡುತ್ತೇನೆ ಎಂಬುದಾಗಿ ಕನಸಿನಲ್ಲಿ ಹೇಳಿ ಪಟ್ಟನೆ ಅದೃಶ್ಯನಾದ ನರೆತಂದ ಧರ್ಮಗುರು ಪರಂಜ್ಯೋತಿ ಒಡೆಯ. ಇವಳು ಪಟ್ಟನೆ ಕಂಡು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ತಿನಲ್ಲಿ 2 ತರದ ಕನಸು ಬೀಳ್ತಾವಂತೆ. ಅದೇ ಅದಪ್ಪ, ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರ ನೋಡಿ. ಗುರುವೇ ಗುರುಮಲ್ಲೇಶ್ವರ ಬಾರಮ್ಮ ತಾಯಿ, ನನ್ನ ಅಪ್ಪಂಗೆ ಒಳ್ಳೇದ್ ಮಾಡವ. ಈ ಎಡಮಕ್ಳ ಮಲಗಿ ಬಲಮಕ್ಳಿಗೆ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನ್ಸರ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ, ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಯಾರಿಗಪ್ಪ ಈ ಸುಸ್ವಪ್ನ ಬಿದ್ರೆ ಪಕ್ಕದಲ್ಲಿ ನಾವು ಗಾಡ ಗತ್ಕ ಸತ್ತೋದ್ರು ಸಾಯಲ್ವಂತ. ನೋಡಪ್ಪ, ಗೋಡೆಗತ್ ಕಸೋತವ್ರಿ. ಹೇಳ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ಬಿಟ್ಟಲ್ಲ, ದೇವರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತೆ. ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ರೆ ಈ ಸಿದ್ದಪ್ಪಾಜಿ ಮಂಟೆ ಸ್ವಾಮಿ ಕಥನೆ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಅವ್ರಿಗೆ ಬೀಳೋದು. ಕಥ ಕೇಳ್ದಂಗುಲ್ಲ ಬುಟ್ಟಂಗುಲ್ಲ ಅಂತ ಅವ್ರಗ. ಲೋಕದ ವ್ಯವಹಾರಗಳೆಲ್ಲ ತನಗಚ್ಚಕ ಮನಿ ಕಥನು, ನಾಳೆ ಬಡ್ಡಿ ದುಡ್ಡು ಬೇರೆ ಬಂತು, ಚೀಟಿ ಬೇರೆ, ಕಂತು ಬೇರೆ ಕಟ್ಟಬೇಕು. ಅಯ್ಯೋ ನಾಳೆ ಬೇರೆ ಏನು ಗುರುವಾರ ಬಂತು ಅಂದ್ರೆ ತಿರೋಯ್ತು ನನ್ನ ಕಥ. ಸಂಘದ ದುಡ್ಡು ಕಣ. ಅಯ್ಯ 6 ಸಂಘದಲ್ಲಿ ಎತ್ತೀನಿ, 1 ಏಡಲ್ಲ ಆದ್ರೆ ಕಟ್ಬಿಡ್ಬೋದು. 6 ಕಣವು ಇನ್ನೊಂದು 2 ಎತ್ತುಗಳೇ 8 ಆಗೋದು. ಕುತ್ಕೊಂಬರ ಬೆಳಗ್ಗೆ ಬಸ್ ಹತ್ತವತ್ತಾಗದ ಊರ್ ಬಿಡ್ಬೇಕು. ನೀ ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಇದೆಲ್ಲ ಭಾಗಕಾರ ಗುಣಾಕಾರ ಮಾಡ್ತಾ ಬೆಳಕರ ಗಂಟ ಕನಸು ಹಂಗೆ ಬಿದ್ದಿರ್ತಾವ. ಅದಕ್ಕೆ ಕೆಲವು ಮಾತಾಡ್ಕ ಯಾಕೋ ದಿವ್ಸ ಸ್ವಪ್ನವೇ ಸರ್ಲಕ್ಕ. ಮನಿ ಕತ್ತು ಅಂದ್ರೆ ಬರೀ ಕ್ಯಾರವ್ ನಾಗರಾವ್ಗಳೇ ಕಾಣಿಸ್ತಾರೆ ನೋಡಪ್ಪ. ಹೆಂಗ್ಸರು ಅಷ್ಟೇ. ನಂಗೂ ಅದು ಯಾಕೊಂದು 6 ದಿನ ಸ್ವಪ್ನವೇ ಸರ್ಲಕ್ಕ. ಮನಿ ಕತ್ತು ಅಂದ್ರೆ ಬೆಳಗಾಜು ಕುಂಕುಮ ಊರ್ಲ 6 ಗಂಟಲೆ ಕಾಣಿಸ್ಕತ್ತದ. ಇತ್ತ ಮೊನ್ನೆ ವಾರ್ಕೊಡು ಬಾರಲ್ಲಿ ಪೋಕ್ಲಲ್ಲಿ ಕುಂಕುಮನ ತೆಗೆದು ಟ್ಯಾಕ್ಟರ್ ತುಂಬ್ದಾಗಾಯ್ತಿತ್ತು ಕವ. ಈ ತರ ಕಂಡ್ರವ ಕನ್ಸ ಏನ್ ಮಾಹಿತಿ ಅವಳ ಮುತ್ತದ ಸಾಯ್ತಾಳಕತ್ತ. ಯಾವ ಮುತ್ತದೊಳ ಸಾಯಲ್ಲ. ಇವ್ ಮನಿ ಕೆಳವತ್ತಾನೆ, ಯಾವ ಮನಿಗಿಲ್ಲ, ಯಾವ ಮನಿಗಿಲ್ಲ. ದೇವ್ರ ಸ್ಮರಣೆ ಮಾಡ್ಕೊಳ್ಳ ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ, ದುಸ್ವಪ್ನ. ಇವಳಗ್ ಬಿದ್ದಿರೋದು ದುಸ್ವಪ್ನವಾದ್ರೂ ಕೂಡ ಬಸವಣ್ಣನವ್ರ ಹತ್ರ ಬಂದು ಹೇಳ್ಕೊತಾಳೆ, ಸ್ವಾಮಿ ಇನ್ನು 7-8 ದಿವಸದೊಳಗಾಗಿ ನರತಂದ ಧರ್ಮಗುರು ಪರಂಜ್ಯೋತಿಯವರು ಕಲ್ಯಾಣ ಪಟ್ಟಣದೊಳಗಡೆ ವೇಷ ಮರೆಸ್ಕೊ ಬರ್ತಾ ಇದ್ದಾರಂತೆ. ಇಷ್ಟು ಜನರ ಮಧ್ಯದಲ್ಲ ನಮ್ಮಪ್ಪನನ್ನ ಕಾಣುವ ಬಗೆಯಾದ್ರೂ ಹೇಗೆ? ಎಲ್ಲ ಶರಣರ ಜೊತೆಗೂಡಿ ಮಾತಾಡ್ತಾರೆ ಬಸವಣ್ಣನವರು. ಮೂಡಣದ ಬಾಗಿಲಿಗೆ ಕಲ್ಲು ಕೋಳಿಯನ್ನಿಡಿಸಿದ್ದಾರೆ. ಪಡುವಣದ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸಿದ್ದಾರೆ. ಕಲ್ಲು ಕೋಳಿ ಎದ್ದು ಯಾವತ್ತು ಕೂಗುತ್ತೋ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಅವತ್ತಿಗೆ ಪರಂಜ್ಯೋತಿಯವರು ಬಂದಿದ್ದಾರೆ ಅಂತ ಅರ್ಥ. ನೋಡಿ, ಕಲ್ಲು ಕೋಳಿ ಕೂಗಬೇಕು, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಬಾರಿಸಬೇಕು. ಹೀಗಿರ್ಬೇಕಾದ್ರಿ ಬಸವಣ್ಣ ನನಗೋಸ್ಕರವಾಗಿ ಕಲ್ಲು ಕೋಳಿ ಇಡಿಸಿದೀಯಾ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಕಟ್ಸಿದೀಯಾ? ಈಗ ನೋಡುವಂತ ಜಾಯಿ ಶಿವಶಂಕರ ಅಂತ ಪರಂಜ್ಯೋತಿಯವರು ಪ್ರತ್ಯಕ್ಷರಾದ್ರು. ಈ ಕಂದಾಯವನ್ನು ಹೊತ್ತು ಊರೊಳಗಡೆ ಬಂದ್ರೆ ಹಾಡ ಮಕ್ಕಳಿಂದ ಅಲುಗಾಡೋ ಮುದುಕನ ತನಕ ನಾನೇ ಪರಂಜ್ಯೋತಿ ಎಂದು ಪತ್ತೆ ಹಚ್ಚುವರು. ನನ್ನ ವೇಷ ಇದಲ್ಲ, ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ನನ್ನ ವೇಷವನ್ನು ನೋಡು. ಜಾಯಿ ಶಿವಶಂಕರ. ಕಂದಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ಬೆತ್ತ ಮಾಯವಾಯಿತು. ಕೈಯಲ್ಲಿ ಒಂದು ಮುರುಕುಲು ಹೋರ್ಗೋಲು, ತಲೆ ಗಡ್ಡ, ಕೈ ಕಾಲುಗಳೆಲ್ಲ ಕಜ್ಜಿ ಗಾಯ, ಕೊಳಕಾದ ಬಟ್ಟೆ, ಬಟ್ಟೆ ಮೇಲೆ ಹರಿದಾಡುತ್ತಿರುವ ಏನೋ ಕೂರುಗಳು, ಎಡ ಹೆಗಲ ಮೇಲೆ ಎಂಡದ ಮಡಿಕೆ, ಬಲ ಹೆಗಲ ಮೇಲೆ ಎಮ್ಮೆ ಚಕಳ, ಕೈಯಲ್ಲಿ ಮುರುಗಲು ಊರ್ಕೋಲು ಹಿಡ್ಕೊಂಡು ಬೀದಿ ಒಳಗಡೆ ಕುಂಟುಕೊಂಡು ಬರ್ತಿದ್ರೆ ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆ. ಅಂಥ ದುರ್ನಾಥ. ಏನಪ್ಪ ಮಾಯಾ ಕೋಲಘಲ ಈ ಜಗ, ಮಾಯಾ ಕೋಲಘಲ ಈ ಜಗ, ಮಾಯಾ ಈ ಅಣ್ಣ ಬಸವಣ್ಣವ್ರ ಮಟ್ಟ ಯಾವ ಕಡೆ ಹೋಗ್ಬೇಕಪ್ಪ? ಅಲ್ಲೇನಾ? ನೀ ಹೇಳಪ್ಪ. ಗೊತ್ತೇ ಇಲ್ವಾ? ಸುಮ್ಮನೆ ಇದ್ಬಿಡು. ಏನಪ್ಪ ಅಣ್ಣ ಬಸವಣ್ಣವ್ರ ಮಟ್ಟ ಯಾವ ಕಡೆ ಬರ್ತದಪ್ಪ? ಈಗ ಮುಂದಕ್ಕೆ ಹೋಗಿ ಅಲ್ಲಿ ಬಲಕ್ ತಿರಿಕಪ್ಪ, ಅಲ್ಲೇ ಬತ್ತ ಕರ್ಕೊಂಡು ತೋರ್ಸಪ್ಪ. ನಂಗೆ ಕೆಲಸ ಅದಕ್ಕಪ್ಪ. ವಯಸ್ಸಾದವ್ರ ಜೊತೆ ಮಾತಾಡೋ ಮಾತೇನು ಇದು? ಮತ್ತೆ ವಯಸ್ಸಾದ್ಮೇಲೆ ಮಲ್ಲು ಬಿದ್ದರೆ ಬೀದಿ ಎತ್ತಕ್ಕೆ ಸುತ್ತಾಕ್ ಬಂದಿದ್ಯಾ? ನಿನ್ನೆ ಕೇಳ್ತಾ ಇರೋದು. ನಿನ್ಗೆ ವಯಸ್ಸಾಗಲ್ವೇನಪ್ಪ? ನಿನ್ನಂಗೆ ವಯಸ್ಸಾದ್ರೆ ನಮ್ಮ ಮನ ಬಿಟ್ಬಿಟ್ಟು ಈಚೆಗೆ ಬರಲ್ಲ, ಹೋಯ್ತಾರೋ. ನೋಡಿದ್ರ ಶರಣನ ಮಗನಂಗೆ ಕಾಣ. ಈಗ ಅದಕ್ಕೆ ಕೆಲಸ ಬಿಟ್ಬಿಟ್ಟು ಕರ್ಕೋಬೇಕೆ ನಿನ್ಗಾಗ? ಹೇಳ್ತಲ್ವಾ ಮುಂದ್ಕೋ, ಬಲಕ್ ತಿರ್ಕೋ, ಹೋಗು ಇಲ್ದಾರೆ ಇಂತೆ ಹೋಗು. ಬೇಕಾದ್ರೆ ಕರ್ಕೋರಿ, ನನ್ನೇನ್ರಿ ಕೇಳ್ದೆ? ಒಂದ್ ಬೀದಿ ಅಂದ್ಮೇಲೆ ಎಲ್ಲ ಒಳ್ಳೆಯವ್ರು ಇರ್ತಾರ ನೋಡಿ. ಇಂಥ ಒಳ್ಳೆ ಪುಣ್ಯಾತ್ಮರು ಇರ್ತಾರೆ. ಇಂಥ ಕಾರ್ಕೋಷ್ಟ ಗೊತ್ತಾದ್ಮೇಲೆ ಏನ್ ಮಾತಾಡ್ತಿದ್ದೆ? ಹೋಯ್ತಾರೋ ಬುಡಪ್ಪ ದಾರಿನ ನೋಡಲ್ಲಿ ಹೋಗ. ಈಗ
ಓಲಗಲ ಈ ಜಗ ಮಾಯಾ ಓಲಗಲ ಈ ಮಾಯಾ ಓಲಗಲ. ದೇವದಾನವ ಸುರಮುನಿಯೆಲ್ಲರೂ ದೇವದಾನವ ಸುರಮುನಿಯೆಲ್ಲರೂ ಮಾಯಗೆ ಸಿಲುಕಿ ಮರುಳಾದರು ಮನುಜ. ನೆತ್ತಿನೂ ಸುಡ್ತದೆ, ಕಾಲೂ ಸುಡ್ತದೆ, ಇನ್ನೆಷ್ಟು ದೂರ ಹೋಗ್ಬೇಕಪ್ಪ ಕಲ್ಯಾಣ ಪಟ್ಟಕ್ಕೆ. ದೇವದಾನವ ಸುರಮುನಿಯೆಲ್ಲರೂ ಮಾಯಗೆ ಸಿಲುಕಿ ಮರುಳಾದರು ಮನುಜ. ಹೆಣ್ಣು ಮಣ್ಣು ಮಣ್ಣು ಎಂಬ ಮಾಯೆಯು ಲೋಕದಲ್ಲಿ ಹೆಣ್ಣು ಮಣ್ಣು ಮಣ್ಣು ಎಂಬ ಮಾಯೆಯು ಲೋಕದಲ್ಲಿ ಯಾರನ್ನು ಬಿಡದೆ ಅವರು ಸಿಗುದಯ್ಯ. ಯಾರನ್ನು ಬಿಡದೆ ಅವರು ಸಿಗುದಯ್ಯ. ಮಾಯಾ ಓಲಗಲ ಈ ಜಗ ಮಾಯಾ ಓಲಗಲ ಈ ಮಾಯಾ ಓಲಗಲ. ಒಳ್ಳೆ ಮಟ್ಟ ಮಧ್ಯಾಹ್ನದ ಊಟದ ಸಮಯ ನೋಡಿ ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರನ್ನು ಒಳಕ್ ಬಿಡ್ತಾವನೆ ಕಲ್ಯಾಣ ಪಟ್ಟಣದ ಬಸವಣ್ಣವ್ರ ಮಹಾಮನೆ ಮಠದಲ್ಲಿ. ಸಮಯ ಲಿಂಗ ಇದೆಲ್ಲ ಸಮಯ ನಿಮ್ಮ ಹತ್ರ ಇದಲ್ವಾ? ಮಾಮೂಲಿ ತೋರಿಸ್ತಿರ್ಬೇಕು. ನಿಮ್ಮ ಹತ್ರ ಇದಲ್ಲಪ್ಪ, ತೋರಿಸಿ ಬಂತ ನಡ್ರಿ ಒಳಗ ಊಟ ಮಾಡಿ ನಡ್ರಿ. ಎಲ್ಲಾರು ಒಳಗಡೆ ಕಳಿಸ್ತಿರ್ಬೇಕಾದ್ರೆ ಪರಂ ಜ್ಯೋತಿಯವರಲ್ಲಿ ಬಂದರು ನೋಡಿ. ಯಾರ ನೀನು ಎತ್ಕಳೆಯಲಿ ಏನ್ ಸುಮ್ಮನೆ ಹೇಳಕ್ ಒಟ್ಟಿಗೆ ಸುಮ್ಮನೆ ನೆಟ್ಟಿಗೆ ನುಗ್ತಾ ಇದೆಯಲ್ಲ. ಯಾರ ನೀನು? ಈ ಅಣ್ಣ ಬಸವಣ್ಣವ್ರ ಮಠ ಊಟಕ್ಕೆ ಹಾಕೋ ಮಠ ಇದೆ ತಾನೆ? ಇದೆ ಇದೆ. ನಿನಗೇನ ಬೇಕಾಯ್ತು? ನಾನು ಯಾವ ಊರಿಗೂ ಹೋಗಿ ಅನ್ನ ಕೇಳಿದ್ರು ಕಲ್ಯಾಣ ಪಟ್ಟಣವೇ ಇಕ್ಕದಕ್ಕೆ ಅಂತಿದ್ರು. ಆ ಕಲ್ಯಾಣ ಪಟ್ಟಣಕ್ಕೆ ಹೊಟ್ಟೋಗ್ಬಿಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ಬೋದಲ್ಲ ಅಂತ ಅಲ್ಲಿಂದ ಬಂದಿವ್ನಿ. ಒಳಗ್ ಬಿಡಪ್ಪ ನನ್ನ. ಇಲ್ಲಿ ಒಳಗಡೆ ಬಿಡ್ಬೇಕಾದ್ರೆ ಮೊದ್ಲು ಲಿಂಗ ತೋರಿಸ್ಬೇಕಣೆಯ. ಲಿಂಗ ತೋರಿಸ್ತಾರೆ ಒಳಗ್ ಬಿಡ್ತೀಯಪ್ಪ? ನೀನು ಲಿಂಗ ತೋರಿಸ್ತೀಯ. ಸ್ನಾನ ಮಾಡೋದು ಇಷ್ಟ ದಿನ ಆಗಿದ್ದೇನೆ ಲಿಂಗ ತೋರಿಸ್ತಾನೆ ಅಂತ ಲಿಂಗನ. ಆ ಹೆಗಲ ಮೇಲೆ ಇರೋದೇನೆ ಅದು. ಇದು ಎಂಡದ ಮಡಿಕೆ. ಆ ಹೆಗಲ ಮೇಲೆ ಇರೋದು ಇದು ಹಾಸ್ಕಣಕ್ಕೆ ಎಮ್ಮೆ ಚಕಳ. ಆ ಮೈ ಮೇಲೆಲ್ಲ ಆ ರೀತಿ ಇರೋದೇನೆ ಅದು. ಇದ ಕೂರ ಕುರಾಪಟ್ಟಿ ಸೌಂಡ್ ಬಂದ ಅಲ್ಲಿಂದ ಕೂತಿರೋರು ಗೊತ್ತಾಗಬೇಡ. ದಪ್ಪ ಕುರ ಕುರಲಿಲ್ಲ ಕೂಗ್ತಲ್ಲ. ಹೋಗ ಕಡೆ ಶರಣರು ಬರ್ತಾ ಇದಾರೆ ಅಂತ ಹೇಳ್ತಾರೆ. ಸುಮ್ಮನೆ ಊಟ ಮಾಡ್ರಿ. ಎಂತ ಪುಣ್ಯಾತ್ಮನೆ ಇವನು. ಒಂದ್ ಕೆಲಸ ಮಾಡು, ಲಿಂಗ ತೋರಿಸ್ತೀನಿ ಒಳಗಡೆ ಬಿಡ್ತೀನಿ ಅಂದೆಲ್ಲ. ಈಗ ನೋಡುವಂತದ್ದೇ ಚಿಳ್ಳುಗುರನಿಂದ ಎದೆಯನ್ನ ಪರಪರನೆ ಬಗೆದು, ಆ ಚಿಳ್ಳುಗುರನಿಂದ ಎದೆಯನ್ನೇ ಪರಪರನೆ ಬಗೆದು ಆತ್ಮಲಿಂಗವನ್ನೇ ತೋರಿಸ್ತಾ ಇರ್ಬೇಕಾದ್ರೆ ಕಟ್ಟಿಗೆ ಸಂಗಣ್ಣ ತಲೆ ತಿರುಗಿ ಕೆಳಕ್ ಬಿದ್ದೋದ. ಪರಂ ಜ್ಯೋತಿಯವರು ಉಸಿನಿಗೆ ನಗ್ತಾ ಅವನಿಗೆ ಅಭಯ ಕೊಟ್ಟರು. ಪುನಃ ಮೇಕೆದ್ದ. ಸರಿಯಾದ ಮೂಲಕ ಕಣೆ. ಲಿಂಗ ತೋರ್ಸು ಅಂದ್ರೆ ಎದೆನೆ ಬಗೆದ ಲಿಂಗ ತೋರ್ಸಿ ಹೆಂಗೆ ಮುಚ್ಚಿಬಿಟ್ಟಿಲ್ಲ. ನೀನೇನಾರು ಮಠದೊಳಗಡೆ ಬಿಟ್ಬಿಟ್ಟೆ ಮಠನ ಮುಟ್ಟಿಸ್ಬಿಡ್ತಿದೆ ಕಣೆಯ. ಇವನು ಯಾವ ಸೀಮೆ ಇವನು. ಲಿಂಗ ತೋರಿಸ್ರು ಒಳಗ್ ಬಿಡಲ್ಲ ಅಂತಲ್ಲ. ಒಂದ್ ಕೆಲಸ ಮಾಡು, ಹೋಗಿ ಅಣ್ಣ ಬಸವಣ್ಣವ್ರಿಗೆ ಹೇಳು, ನೀನ್ ಕೇಳ್ಕೊಂಡು ಯಾರೋ ಮುಖ್ಯವಾಗಿದ್ದವ್ರು ಬಂದಿದ್ದಾರೆ ಅಂತ. ಅವನೇ ಬಂದು ಪಾದ ಪೂಜೆ ಮಾಡಿ ಒಳಗ್ ಕರ್ಕೊಂಡು ಹೋಗ್ತಾನ. ಗೊತ್ತಾಗುತ್ತೆ ಮುಟ್ಟಾಳ ನಿನಗೆ. ಮುದ್ಕ ಇಷ್ಟೊತ್ತನ ಕೈ ನಿಂತ್ಕ ಮಾತಾಡ್ತದೆ. ಅದೇ ನನ್ನ ಮೊದಲನೇ ತಪ್ಪು. ಬಾರೇಲಿ ಒಳಗಡೆ ಬಿಡ್ತೀಯ? ಒಳಗಡೆ ಬಿಡ್ತೇನೆ. ಊಟನ ಕೊಡ್ತೀನಿ ಬಾ. ಬಾಯ್ಲಿ ಹತ್ರ ಕರ್ದದಿ ಎಕ್ಕತ್ತನ್ನ ಬಗ್ಗಿಸ್ಕೊಂಡು ಪರಂ ಜ್ಯೋತಿಯವರಿಗೆ ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದದ ಊಟ ಬೇಕಾ? ಬಸವಣ್ಣವ್ರು ಬರ್ಬೇಕಾ? ಒಳಗಡೆ ಬಿಡ್ಬೇಕಾ? ಕಡೆ ಅಮ್ಮ ಅಂತ ಕೆಳಗಡೆ ಬಿದ್ದರಲ್ಲ. ಈ ಗುದ್ದು ಬಸವಣ್ಣವ್ರ ನೈವೇದ್ಯ ಮಾಡ್ತಿದ್ರಲ್ಲ ಊಟದ ಪಂಕ್ತಿಲಿ ಕೂತ್ಕೊಂಡು ಅವ್ರ ಎಕ್ಕತ್ತು ಬಿತ್ತು. ಅಯ್ಯೋ ಗಂಗಾಂಬಿಕಾ, ನೀಲಾಂಬಿಕಾ ಮುಷ್ಟಿಯಿಂದ ಯಾರೋ ಬಲವಾಗಿ 3 ಸಾರಿ ಗುದ್ದದಾಗಾಯ್ತು. ಅಯ್ಯಯ್ಯೋ, ಇಲ್ಲಿ ಯಾರು ಇಲ್ವಲ್ಲ. ನಿಮ್ಗೆ ಯಾರು ಗುದ್ದಿದ್ರು? ಇಲ್ಲ. ಬಾಯಿಲಿ ನೋಡೋಣ ಅಪಶಕನದ ಛಾಯೆ. ಎದ್ದು ಓಡೋಡ್ ಬಂದ ನೋಡಿದ್ರೆ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ. ನಾಲಿಗೆ ಇಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಇಷ್ಟು ಜನದ ಮಧ್ಯದಲ್ಲಿ ಕಲ್ಲು ಕೋಳಿ ಕೂಗಾಗಿದೆ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಬಾರಿಸಾಗಿದೆ. ನಾನೇನು ಮಾಡ್ಲಿ? ಇಷ್ಟು ಜನರ ಮಧ್ಯದಲ್ಲಿ ನಮ್ಮಪ್ಪನನ್ನು ಹೇಗೆ ಪತ್ತೆ ಹಚ್ಚಲಿ? ಸ್ವಾಮಿ, ಯಾರೇ ಒಳಗಡೆ ಬರಬೇಕಾದ್ರು ಕಟ್ಟಿಗೆ ಸಂಗಣ್ಣ ಇರೋ ಬಾಗಿಲಿಂತಾನೆ ಬರೋದು. ಬನ್ನಿ ಅವ್ರನ್ನೇ ಕೇಳೋಣ. ಕಟ್ಟಿಗೆ ಸಂಗಣ್ಣವರೇ, ಕಟ್ಟಿಗೆ ಸಂಗಣ್ಣವರೇ,
ಇವತ್ತು ಯಾರಾದ್ರೂ ಹೊಸಬರು ಬಂದದ್ದನ್ನು ನೋಡಿದ್ರ? ಹೊಸಬ್ರು ಯಾರಿಲ್ಲ ಬಸವಣ್ಣವ್ರು, ಎಲ್ಲ ಆದ ಮುಖಗಳು. ಸರಿ ಜ್ಞಾಪಿಸ್ಕೊಳ್ಳಿ. ಒಬ್ಬ ಭಿಕ್ಷುದವನ್ ಬಂದಿದ್ದ ಬಸವಣ್ಣವ್ರೆ. ಭಿಕ್ಷುದವನ? ಅಯ್ಯೋ, ಅವ್ನು ನೋಡಿದ್ರ 3 ದಿವಸ ಆದ್ರೂ ಊಟ ಸರಿಯಲ್ಲ ಬಿಡಿ, ಏನ್ ಕೋಪ ಅಂತೀರಾ? ಆದ್ರೆ ಒಂದ್ ಮಾಟ ಮಂತ್ರ ಮಾಡ್ದ ಬಸವಣ್ಣವ್ರೆ. ಏನ್ ಮಾಡಿದ್ದಪ್ಪ? ಒಳಗಡೆ ಬಿಡ್ಬೇಕಾದ್ರೆ ಲಿಂಗ ತೋರಿಸ್ಬೇಕು ಅಂತಿದ್ದಕ್ಕೆ ಎದನೆ ಬಗ್ಗೆ ಲಿಂಗ ತೋರಿಸಿ ಹೆಂಗೆ ಮುಚ್ಚಿಬಿಟ್ಟ. ಕೊನೆಯಲ್ಲಿ ಒಂದ್ ಪೆತ್ತೆ ನೆತ್ತಿಗಾರ ಮಾತಾಡ್ದ ನೋಡಿ, ಹೋಗಿ ಬಸವಣ್ಣಂಗೆ ಹೇಳು, ಬಸವಣ್ಣೆ ಬಂದು ನನ್ನ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾನೆ ಅಂದ. ನನಗೆ ಕೋಪ ಬಂದಿದ್ದಲ್ಲ ನೋಡಿ, ಎಕ್ಕತ್ತೇನ ಬಗ್ಗಿಸ್ಕ 3 ಕೂತ ನೋಡಿ, ಈ ಕಡೆ ತಲೆ ಹಾಕ್ಬಾರ್ದಂಗ್ ಕೂತ್ ಕಳ್ಸಿದ್ದೀನಿ ಬಸವಣ್ಣವ್ರನ್ಗೆ. ದೊಡ್ಡ ಕೆಲಸ ಮಾಡಿದೀಯ ಕಣಪ್ಪ. ಮತ್ತ ನಿನ್ನ ಹತ್ರ ಏಟ್ ತಿನ್ಕೊಂಡು ಹೋಗಿರೋನು ಯಾರು ಅಂತ ತಿಳ್ಕೊಂಡಿದೀಯಪ್ಪ? ಯಾರು ಬಸವಣ್ಣವ್ರೆ? ಈ ಧರೆಗಿಂತಲೂ ದೊಡ್ಡವನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿ ಕಣಪ್ಪ. ಧರೆ ತಂದ ಧರ್ಮಗುರು ಪರಂಜ್ಯೋತಿ ಒಡೆಯ. ನಮ್ಮಪ್ಪ ಯಾವ ಕಡೆ ಹೋದ್ನಪ್ಪ? ಈಗ ಅರಳೇನವ್ರ ಮನೆ ಕಡೆ ಹೋದಂಗಾಯ್ತು ನೋಡಿ ಬಸವಣ್ಣವ್ರೆ. ಗಂಗಾಂಬಿಕಾ, ನಮ್ಮಪ್ಪ ಊರು ಬಿಟ್ಟು ಹೋಗೋದಕ್ಕೆ ಮುಂಚೆ ಎಲ್ಲಿದ್ದಾರೆ ಅಂತ ಹುಡುಕೊಂಡು ಬರೋಣ. ಬಾಯಿಲಿ ಬೇಗ, ಬಾಯಿಲಿ ಬೇಗ. ಎಲ್ಲಿರುವೆ ದೇವನೇ ಮಾಯಕಾರ ಜ್ಯೋತಿಯೇ, ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಗಿನ ಬಂದೆನೋ ಪ್ರಭುವೇ, ನಿನ್ನ ಹುಡುಗಿನ ಬಂದೆನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಜ್ಯೋತಿಯೇ, ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಕಿನ ಬಂದೆನೋ ಪ್ರಭುವೇ, ನಿನ್ನ ಹುಡುಕಿನ ಬಂದೆನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ. ಅಣಿಮಾದಿ ಅಷ್ಟ ಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಅಣಿಮಾದಿ ಅಷ್ಟ ಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಭಕ್ತವತ್ಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಭ ಪರಂಜ್ಯೋತಿಯೇ. ಭಕ್ತವತ್ಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಭ ಪರಂಜ್ಯೋತಿಯೇ. ಮುಕ್ತಿ ಪ್ರದಾಯಕ ಸಲಭ ಪರಂಜ್ಯೋತಿಯೇ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ. ಗುರುವೇ 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 ಗುರುವೇ. ಬೀದಿ ಒಳಗಡೆ ಹುಡುಕಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲೊಂದು ಬೂದಿ ಗುಡ್ಡೆ ಮೇಲೆ ಯಾರೋ ವ್ಯಕ್ತಿ ಮಲಗಿರುವಂಗ ಕಾಣಿಸ್ತು. ಕೊಳತು ನಾರ್ತಾ ಇದೆ. ನೋಡಿದ್ಯಾ ನಮ್ಮಪ್ಪ ಇಲ್ಲಿ ಬಂದು ಮಲಗವನೆ. ಗಂಗಾಂಬಿಕಾ, ಮೇಲಕ್ಕೆತ್ತು ನೋಡೋಣ ಅಂದಾಗ 2 ಕೈಗಳನ್ನು ಹಿಡ್ಕೊಂಡು ಮೇಲಕ್ಕೆತ್ತದ್ರಲ್ಲ, 2 ಕೈಗಳೇ ಕಳ್ಕೊಂಡ್ಬಿಟ್ಟವು. ಕೈ ಮುಟ್ಟಿದ್ರೆ ಕೈಯೇ ಕಳ್ಕೊಳ್ಳುತ್ತೆ, ಕಾಲು ಮುಟ್ಟಿದ್ರೆ ಕಾಲೇ ಕಳ್ಕೊಳ್ತಾ ಇದೆ. ಪಕ್ಕದಲ್ಲಿ ಒಂದು ಎಮ್ಮೆ ಕರು ಮೇಯ್ತಾ ಇದೆ, ಒಂದು ಎಂಡದ ಮಡಕೆ ಮಡಗಿದೆ. ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯೇ ಭಗವಂತ ನೀನು. ಒದ್ದುಕೊಂಡ್ರ ವಸ್ತ್ರವನ್ನು ಹಾಸಿ ಅದನ್ನೆಲ್ಲ ಹೂಗಳು ತುಂಬುವಂತೆ ತುಂಬಿ
ಅವದನ್ನ ಪಟ್ನ ಕಟ್ಟಿ ತಲೆ ಮೇಲೆ ಹೊತ್ತುಕೊಂಡ್ರು ಬಸವಣ್ಣವರು. ಆ ಎಮ್ಮೆ ಕರುವೆ ಗಜದಂಡೇಶ್ವರನೆಂಬ ಕಂಡಾಯ, ಆ ಎಂಡದ ಮಡಿಕೆನ 4 ಪಾದದ ಜೋಳಿಗೆ, ಇದನ್ನ ನಾ ಒತ್ಕೋತೀನಿ, ಆ ಎಮ್ಮೆ ಕರು ಹಿಡ್ಕೊಂಡು ಎಂಡದ ಮಡಿಕೆ ಒತ್ಕೋ ಅಂತ ಬೀದಿಲಿ ಬತ್ತಿದ್ರೆ ಬಸವಣ್ಣವ್ರಿಗೆ ಆಗದೆ ಇದ್ದವ್ರದ್ದು ಒಂದು ಗುಂಪಿತ್ತಲ್ಲ, ಕಲ್ಯಾಣ ಪಟ್ಟಣದಲ್ಲೇ ಇದ್ರು, ಅಂದ್ಮೇಲೆ ಪಿಲ್ಲಳಿಲಿಲ್ದೆ ಉಂಟಾ? ಅದು ಯಾರು 5-6 ಜನ ಎದ್ದು ಹೋದ್ರಲ್ಲ ಅವರು. ಏನಕ್ಕೆ ಟೀ ರೆಡಿ ಮಾಡಕ್ಕೆಂತ ಹೋಗಿ ಅಷ್ಟೊಂದು ಜನ ಹೋದಾರ. ಅದಕ್ಕೆ ಇಲ್ಲ, ಗಿಳಪುರಿ ಕೊಡ್ಬೇಕಲ್ಲ, ಅದರಿಂದ ಕೊಡ್ತಾರ. ಚಳಿಗಾಲ ನಿಮ್ಮನ್ನು ಕಾಪಾಡ್ಕೋಬೇಕಲ್ಲಪ್ಪ. ನಿಜ. ಇಲ್ಲೇನಾಗಿದೆ, ಆ ಗಂಟೆ ಹೊತ್ಕೊ ಬರ್ತೀರ ಬಸವಣ್ಣವ್ರಿಗೆ ಆಗದೆ ಇದ್ದವ್ರು ಕೆಟ್ಟೋಯ್ತು ಕಣೆಯ ಕಲ್ಯಾಣ ಪಟ್ನ, ಕೆಟ್ಟೋಯ್ತು. ನೋಡ್ರಿ, ಬಸವಣ್ಣ ಮಾಂಸದ ಗಂಟು ಹೊತ್ಕೊ ಬತ್ತವನೆ, 8 ಎಮ್ಮೆ ಕರು ಹಿಡ್ಕೊ ಬತ್ತವಳೆ ಅಂದ್ರೆ ದನದ ಮಾಂಸನೇ ಇರ್ಬೇಕು. ಇವತ್ತು ಹೊತ್ಕೊ ಬತ್ತಾರೆ, ನಾಳೆ ತಿನ್ನಿ ಅಂದ್ರೆ ತಿಂತವ ಗೊತ್ತಿಲ್ಲ. ತಿಂತವ. ಈಗ ಇಷ್ಟು ದಿನ ಈ ಕಲ್ಯಾಣ ಪಟ್ಟಣದಲ್ಲಿ ಇದ್ದ ತಪ್ಪಿಗೆ ಇವತ್ತು ಈ ಕಲ್ಯಾಣ ಒಳಗೆ ಮುಳುಗಿ ಈ ಕಲ್ಯಾಣ ಪಟ್ಟ ಬಿಟ್ಟು ನೋಡಬೇಕು. ಏನ್ರಿ ಕೈಲಾಸ ಶಾಸ್ತ್ರಗಳೇ, ಶಂಕರ ಶಾಸ್ತ್ರಗಳೇ, ನಡ್ರಿ ಹೋಗೋಣ. ನೀರೊಳಗೆ ಮುಳುಗಿ ಮೇಲೆ ಕತ್ರಲ್ಲ, ಇವ್ರ ಕತ್ಲಿರೋ ಲಿಂಗಳೆಲ್ಲ ಮಾಯವಾಗೊಂಟೆ. ಅಂತವಿಲ್ಲ ಮುಚ್ಕೊಟ್ಟು ಏನಂತವಿಲ್ಲ ಕಣ. ಕೈಲಾಸ ಶಾಸ್ತ್ರೆ ನಿಂತಪ್ಪ ಇಲ್ವಾ? ಇದೇನಣ್ಣ ಇದು? ನಾ ಬಡ್ಕಂಡೆ ಬೈಬೇಡ ಅಂತ. ಈಗ ಏನ್ ಮಾಡೋದು, ಲಿಂಗ ಹೋದ್ಮೇಲೆ ನಮ್ನೆ ಅರ್ಜಂಗಮ್ರು ಅಂತಾರ. ಸುಮ್ಗಿರಣ, ಇಷ್ಟೊತ್ತಂಗ ಬಸವಣ್ಣನ ಬೈತದ, ಅದಕ್ಕೆ ಲಿಂಗಗಳು ಹೊಂಟಾಯ್ತು. ಈಗ ಬಸವಣ್ಣ ಎತ್ತಿ ಮೇಲೆ ಕುಂಡಿಸ್ಬಿಡೋದು, ಹೊಗಳಿ ಅಟ್ಟಕ್ಕೇರಿಸ್ಬಿಡೋದು ಅಂತ. ಆಗ ಲಿಂಗ ಬತ್ತದಂಗೆ ಬಿದ್ದಾರ್ಬಿಡೋದು. ಈಗ ಇಲ್ಲಿರೋದೇ ಬೇಕಾಗಿಲ್ಲ. ನಾವೀಗ ಏನ್ ಮಾಡ್ಬೇಕು, ಬಸವಣ್ಣನ ಕೊಂಡಾಡ್ಬೇಕು. ಕೊಂಡಾಡಿ ಬಸವ 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 ಅಲ್ಲೇ ಇವರೆಲ್ಲ ಹಿಂದ್ಗಡೆನೆ ಬರ್ತಾ ಇದ್ದಾರೆ. ಬಸವಣ್ಣವರು ಯಾವ ಮಾತಿಗೂ ಕಿವಿ ಕೊಡದೆ ಒತ್ಕೊಂಡ್ಬಂದಿರತಕ್ಕಂತ ಆ ಒಂದು ಗಂಟನೆ ಬಿಚ್ಚಿ ಊರಿಗದ್ದಿಗೆ ಮೇಲೆ ತಲೆ ಕೈ ಕಾಲುಗಳನ್ನೆಲ್ಲ ಜೋಡಿಸಿ ಎಮ್ಮೆ ಕರುನ ಪಕ್ಕದಲ್ಲಿ ಕಟ್ಟಿ ಎಂಡದ ಮಡಿಕೆನ ಪಕ್ಕದಲ್ಲಿಟ್ಟು, ಯಾಕಪ್ಪ ನನ್ನ ಮೇಲೆ ಕೋಪ? ಶಿವನು ನೀನೆ, ನಾರಾಯಣನು ನೀನೆ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ನೀನೆ. ಬಾಯನ್ನಪ್ಪ ಬಂದು ಈ ಜಗತ್ತನ್ನು ಉದ್ಧರಿಸಿ ನಮ್ಮನ್ನು ಕಾಪಾಡು ಅಂತ ಕರೀತಿರ್ಬೇಕಾದ್ರೆ ಏನಾಗುತ್ತೆ ನೋಡಿ. ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಬಂಧುವೇ, ಕಣಕಾಲವೋ ನಿನ್ನ ಬಿಡಲೋ, ಭವಬಾಧೆಯನ್ನು ನೀಗಿಸೋ, ಕಾಯೋ ತಂದೆಯೇ. ಶಿಶುಗೋಳು ಮೂಸಿದ ಮೊರೆ ಕೇಳಿ ಕಾಯ ಹರದೆ ಮಾರೆಯ, ಶಿಶುಗೋಳು ಮೂಸಿದ ಮೊರೆ ಕೇಳಿ ಕಾಯ ಹರದೆ ಮಾರೆಯ, ಪಾಪಕರ 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 ಮೋದಕರ ಓದೇನೋ ಮುಕ್ತಿಯೇ, ಮುಖಂಡ ಜಗದೇಕ ಬಂಧುವೇ, ಕಾಯೋ ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಬಂಧುವೇ. ಕುಣಿಯುತ್ತ ಬಾರೋ ವರ ಶಿವನೇ, ಮಣಿವುದು ನಿನ್ನಯ ಭಕ್ತಿ, ಕುಣಿಯುತ್ತ ಬಾರೋ ವರ ಶಿವನೇ, ಮಣಿವುದು ನಿನ್ನಯ ಭಕ್ತಿ, ಓ ತೇಜೋ ಮೂರ್ತಿಯೇ. ಕರೆದಾಗ ಬಾರೆಯ, ಇದು ನಿನ್ನನು ನಾ ಬಿಡಲೋ ಮಹೇಶ, ಕರೆದಾಗ ಬಾರೆಯ, ಇದು ನಿನ್ನನು ನಾ
ದಯ ತೋರೋ ಬಂಧುವೇ ಕಾಯೋ ತಂದೆ ಕಾಯೋ ತಂದೆಯೇ ಕಾಯೋ ತಂದೆಯೇ. ದಿಗ್ಗನೆ ದರ ತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿದ್ದಾರೆ. ಇಲ್ಲೇ ಕೋಟಿ ಸೂರ್ಯ ಪ್ರಕಾಶನಂತೆ ಹೊಳೆಯುವ ಹೊಂಬೆಳಕಿನಿಂದ ಖಂಡಾಯ ಮೂರ್ತಿಯಾಗಿ ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿದ್ದಾರಲ್ಲ. ಈ ಲಿಂಗಗಳೆಲ್ಲ ಮಾಯವಾಗೋಗಿತ್ತಲ್ಲ, ಇವರೆಲ್ಲ ಬಂದ್ರು. ಬಸವ 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 ಇಂದ ಬಸವ ಚಂದ್ರ ಬಸವ ದುಂಗ ಬಸವ 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 ಬಸವ. ಅಣ್ಣನವರೇ, ಬಸವಣ್ಣನವರೇ, ನಾವು ಯಾವುದೇ ಕೆಲಸ ಕೈ ಹಾಕ್ಬೇಕಾದ್ರೂ ಬಸವ ಅನ್ಬಿಟ್ಟೆ ಕೆಲಸ ಕೈ ಹಾಕ್ತಿದ್ದು. ಇವತ್ತು ಬಸವ ಅನ್ಬಿಟ್ಟೆ ಕಲ್ಯಾಣಿ ಹತ್ರಕ್ಕೆ ಹೋದವ, ಬಸವ ಅನ್ಬಿಟ್ಟೆ ಕಲ್ಯಾಣಿ ಒಳಗೆ ಕೀಳದವ, ಬಸವ ಅನ್ಬಿಟ್ಟೆ ಕಲ್ಯಾಣಿ ಒಳಗೆ ಮುಳುಗಿ ಮೇಕೆದ್ವ. ನಮ್ಮ ಕತ್ತಲ್ಲಿ ಲಿಂಗವೇ ಇಲ್ಲ. ನಮ್ಮ ಕೈಲಾಸ ಶಾಸ್ತ್ರಗಳ ಗುಂಚ್ಗಟ್ಟು ಗುಳ್ಳಿಂದವರು ನಮ್ಮ ಲಿಂಗ ಇಲ್ದೆ ನಮ್ನ ಯಾರೇ ಜಂಗಮರು ಅಂತ ಗುಳು ಅಂತ ಹೇಳ್ತಿದ್ರು. ಅದಕ್ಕೆ ಲಿಂಗ ಹೋಗ್ಸೋನು ಬಸವನೇ, ಲಿಂಗ ಬರ್ಸೋನು ಬಸವನೇ ಅಂತ ನಿಮ್ಮ ಹತ್ರ ಕರ್ಕೊಂಡ್ಬಿಟ್ಟಿದ್ದೀನಿ ಬಸವಣ್ಣವ್ರೆ. ನಮ್ಮೆಲ್ರಿಗೂ ಲಿಂಗ ಕೊಟ್ಬಿಡಿ. ಕೇಳ್ಕೊಂಡ್ರೆ ಮೊಕ್ಕ ಏನ್ ನೋಡ್ತಿದಾರೆ. ಎಷ್ಟು ಬೇಗ ಬದಲಾಯಿಸ್ತಾರೆ ನಾಲ್ಗೆನ. ಯಾಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಬಸವಣ್ಣನ ಬಾಯಿಗೆ ಬಂದಾಗ ಮಾತಾಡ್ತಿದ್ದ ಜನ ನೀವು. ಈಗ ಲಿಂಗಮಾಯವಾದ ಮೇಲೆ ಬಸವಣ್ಣನೇ ಇಂದ್ರ ಚಂದ್ರ ಅಂತ ಬಂದಿದ್ದೀರಲ್ಲ. ನೀವ್ಯಾರು ಗುರುಗಳೇ? ನೀವೆಲ್ಲ ಬೈಯುವಾಗ ಬಸವಣ್ಣನ ತಲೆ ಮೇಲೆ ಮಾಂಸದ ಗಂಟೆನೊಳಗಿದ್ದ ದರೆತಂದ ಧರ್ಮಗುರು ಪರಂಜ್ಯೋತಿ ಒಡೆಯ ನಾನು. ಗುರುಗಳೇ, ಹಂಗಾದ್ರೆ ನಮ್ಮ ಲಿಂಗಗಳು ನಿಮ್ಮಂತ ಪಾಪಿಗಳ ಕತ್ತಲ್ಲಿದ್ದ ತಪ್ಪಿಗೆ ನೋಡಿ ಅಲ್ಲಿ ಹೆಂಡದ ಮಡಿಕೆ ಒಳಗೆ ಕೊತ ಕೊತನೆ ಕುದಿದ್ದ. ಎಲ್ಲ ಶಾಸ್ತ್ರ ನೋಡ್ರಿ ಅಲ್ಲಿ ಮಧ್ಯದಲ್ಲಿ ನಿಮ್ದು. ಅನ್ನ ಮಧ್ಯದಲ್ಲಿ ನಿಮ್ದು ನೋಡ್ದ ಬಸವಣ್ಣ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಹಾಲಾಹಲವು ತುಂಬಿರುತ್ತೆ. ಹೇಗಿದೆ ನೋಡಿದೆಯಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿಗೆ ಬಂದಾಗ ಹರಡುತ್ತಿದ್ದ ಜನ ಈಗ ಬಂದು ಇಂದ್ರಚಂದ್ರ ಅಂತ ಅವ್ರೆ ಅಂದ್ರೆ ಲಕ್ಷದ ಮೇಲೆ 96,000 ಶಿವಗಣಗಳಲ್ಲಿ ಎಷ್ಟೋ ಜನ ಇಂಥ ಪಾಪಿಷ್ಠರುಗಳು ತುಂಬಿದ್ದಾರೆ. ಅದಕ್ಕೆ ಇಂಥ ದುರ್ಮಾರ್ಗಿಗಳನ್ನು ಸನ್ಮಾರ್ಗಿಗಳನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ನಾನು ಭೂಲೋಕಕ್ಕೆ ಅವತಾರವನ್ನು ತಾಳಿದ್ದಾಯಿತು. ನಾನೇ ದರ ತಂದ ಧರ್ಮಗುರು ಪರಂಜ್ಯೋತಿ ಒಡೆಯ. ನಾನು ಈ ಕಲ್ಯಾಣ ಪಟ್ಟಣದಿಂದ ಪೂರ್ವ ಕನ್ನಡ ನಾಡಿನ ಹಲಗೂರು ಚಿಳ್ಳಾಪುರದ ಪಾಂಚಾಳಗೇರಿಯ ತನಕ ಪಾದಾರ್ಪಣೆಯನ್ನು ಮಾಡಿ ದುಷ್ಟ ಸಂಹಾರಕನಾಗಿ ಶಿಷ್ಟ ಪರಿಪಾಲಕನಾಗಿ ಬಂದಿರುವ ನನಗೆ ಅನೇಕ ಜನರನ್ನು ನನ್ನ ಜೊತೆಲಿ ಕಳಿಸ್ಕೊಡ್ಬೇಕು. ಯಾರನ್ನು ಕಳಿಸ್ಬೇಕು ಒಡೆಯ? ರಾಚಪ್ಪಾಜಿ ಚನ್ನಾಜಮ್ಮ ಪಲಾರ್ದಯ್ಯ ಚೆನ್ನಯ್ಯ ಲಿಂಗಯ್ಯ ಶರಣರು ನನ್ನ ಜೊತೆಲಿ ಬರಬೇಕು. ಅದರಲ್ಲಿ ರಾಚಪ್ಪಾಜಿ ಚನ್ನಾಜಮ್ಮ ಅಣ್ಣ ತಂಗಿರು, ಕಲ್ಯಾಣ ಪಟ್ಟಣದಲ್ಲಿ ಚಿಕ್ಕಂದಿನಿಂದ ಬೆಳೆದವರು. ಈಗಿರಬೇಕಾದ್ರೆ ರಾಚಪ್ಪಾಜಿ ಚನ್ನಾಜಮ್ಮ ಚೆನ್ನಯ್ಯ ಲಿಂಗಯ್ಯ ಯಾವ ಮಹಾನುಭಾವರಾಗಿರ್ತಕ್ಕಂಥ ಅನೇಕ ಶರಣರ ಜೊತೆಯಲ್ಲಿ ಹೊರಟು ನಿಂತಾಗ ಇನ್ನೇನು ಕಲ್ಯಾಣ ಪಟ್ಟಣ ಬಿಟ್ಟು ಬರಬೇಕು ಅನ್ನುವಷ್ಟರಲ್ಲಿ ಒಬ್ಬ 7 ವರ್ಷದ ಬಾಲಕ ಪುಷ್ಪದತ್ತ ಅಂತ ಅವನ ಹೆಸರು. ಏನಂತ? ಶ್ರೀಕಂಠ ದತ್ತ ಅಂತ. ಪುಷ್ಪದತ್ತ. ಜೋರಗಳೇ. ಫ್ಲವರ್ ದತ್ತ. ಆ ಹುಡುಗ ಬಂದು ಕಾಲಿಗೆ ಬೀಳ್ತಾನೆ. ಗಮನ ಕೊಡಿ ಗುರುಗಳೇ, ಗುರುಗಳೇ, ನೀವು ಈ ದರೆಗಿಂತಲೂ ದೊಡ್ಡವರಂತೆ, ಅದಕ್ಕೆ ನಾನು ನಿಮ್ಮ ಕಾಲಿಗೆ ಬೀಳ್ತಾ ಇದ್ದೀನಿ, ನನಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಗುರುಗಳೇ, 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 ನನಗೂ ಆಶೀರ್ವಾದ ಮಾಡಿ. ಏನೆಂದು ಆಶೀರ್ವದಿಸಲಿಕ್ಕಂದ ನಿನಗೆ? ಆ ಮಗುವನ್ನೇ ವಿಟನೆ ನೋಡುತ್ತಾ ಆ ಮಗುವಿನ ತಲೆ ಸವರ್ತ ಹೇಳ್ತಾರೆ, ಇನ್ನು 8 ದಿನದೊಳಗಾಗಿ ನಿನಗೆ ಮರಣ. ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ರು. ಇದೇನೇ ಇದು ಅನ್ಯಾಯ? ಇನ್ನು 8 ದಿವಸದೊಳಗಾಗಿ ನನಗೆ ಮರಣ? ಈ ಗುರುಗಳೇ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ 8 ದಿವಸದೊಳಗಾಗಿ ನನಗೆ ಮರಣ ಅಂತ ಹೇಳ್ಬಿಟ್ರಿ ಗುರುಗಳೇ. ಕಂದ, ಪುಷ್ಪದತ್ತನಾಗಿರುವ ನೀನು 8 ದಿವಸದೊಳಗಾಗಿ ಈ ಕಲ್ಯಾಣ ಪಟ್ಟಣವನ್ನ ಬಿಟ್ಟು, ಅಂದ್ರೆ ಈ ಕಲ್ಯಾಣ ಪಟ್ಟಣದಲ್ಲಿ ಪ್ರಾಣ ಬಿಟ್ಟು ನಂತರ ನೀನು ಪೂರ್ವ ಕನ್ನಡ ನಾಡಿನ ಮಳವಳ್ಳಿಯ ಪಕ್ಕದಲ್ಲಿ ಬರ್ತಕ್ಕಂಥ ಮಾರಳ್ಳಿ ನೆಡಗಟ್ಟ ಎಂಬತಕ್ಕಂಥ ಗ್ರಾಮದಲ್ಲಿ ವಿಶ್ವಕರ್ಮ ಕುಲದ ದೊಡ್ಡಬಾಚಿ ಬಸವಣ್ಣ ಮುದ್ದೋಜಲಿಂಗಮ್ಮ ಎಂಬ ದಂಪತಿಗಳ ಮಡಿಲಲ್ಲಿ 7ನೇ ಮಗನಾದ ಮರಿ ಕಂಪಾಚಾರಿಯಾಗಿ ಹುಟ್ಟುವನು ನೀನೆ. ನಿನ್ನನ್ನು ಮುಂದೆ ನಾನು ಶಿಷ್ಯನಾಗಿ ಪಡೆದು ಭೀಮೇಶ್ವರಿ ಕ್ಷೇತ್ರಕ್ಕೆ ನಿನ್ನನ್ನು ಅಧಿಪತಿಯನ್ನಾಗಿ ಮಾಡುತ್ತೇನೆ. ಮುಂದೆ ಸಕಲರಿಗೂ ಸಿದ್ಧ ಬಯಸುವ ಸಿದ್ಧಪಾಜಿ ಎಂಬ ಹೆಸರಿನಿಂದ ಕೀರ್ತಿಯನ್ನು ಪಡೆ. ನಿನ್ನ ಕೀರ್ತಿ ಅಮರವಾಗಲಿ. ಮುಂದೆ ಸಿದ್ದಪ್ಪಾಜಿ ಹುಟ್ಟೋ ಹಿಂದಿನ ಜನ್ಮದಲ್ಲಿ ಪುಷ್ಪದತ್ತನಾಗಿದ್ದಂತೆ ಕಲ್ಯಾಣ ಪಟ್ಟಣದಲ್ಲಿ.
ಇಲ್ಲಿ ಪರಂಜ್ಯೋತಿಯವರು ಪ್ರತ್ಯಕ್ಷವಾಗಿರುವ ಸಂದರ್ಭದಲ್ಲಿ ನಮ್ಮನ್ನು ಹಗಲು ಹೋಗಿರ್ತಕ್ಕಂಥ ಮಹಾದೇವರವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸುವಂತ ಅವರಿಗೆ ಪೂಜೆ ಮಾಡ್ತಾ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು, ಸದ್ಗತಿಯನ್ನು ನಾವೆಲ್ಲರೂ ಕೂಡ ಬಯಸೋಣ. ಪಿಲ್ಲಳ್ಳಿ ಗ್ರಾಮದಲ್ಲಿ ಜನಿಸಿ ಎಲ್ಲರ ಜೊತೆ ಬಾಳಿ ಬದುಕಿದ ಮಹದೇವರವರೇ, ಶಿವನ ಪಾದವ ಸೇರಿದಿರ ನಿಮಗೆ ಕೋಟಿ ನಮನಗಳು ಮಹದೇವರವರೇ. ನಿಮಗೆ ಮೋಕ್ಷವ ನೀಡಲಿ ಆ ಶಿವನು ಮಹದೇವರವರೇ, ಮಹದೇವರವರೇ. ಜನರ ಹೆಗಲಿನಲ್ಲಿ ಪಿಲ್ಲಳ್ಳಿ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಪಿಲ್ಲಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಮಹದೇವರವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಮಹದೇವರವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಪಿಲ್ಲಳ್ಳಿ ಗ್ರಾಮದ ಬೀದಿಯಲ್ಲಿ, ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ, ಮಹದೇವರವರೇ ಅಯ್ಯೋ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ, ಮರಮ್ಮನವರ ಮನೆ ದೀಪ ಆಗಿ ಹೋಯಿತಲ್ಲವೋ ಶಿವನೇ, ಮರಮ್ಮನವರ ಮನೆ ದೀಪ ಆಗಿ ಹೋಯಿತಲ್ಲವೋ ಶಿವನೇ. 4 ಜನರ ಹೆಗಲಿನಲ್ಲಿ ಪಿಲ್ಲಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ಮಹದೇವರವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಮಹದೇವರವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಮಹದೇವರವರೇ, ಬಂಧು ಬಳಗವೆಲ್ಲ ಬಂದವರೇ, ಬಹಳ ದುಃಖವ ಪಟ್ಟವರೇ, ಮಹದೇವರವರೇ
ಪೂಜೆಯ ಮಾಡವರೇ ಹಾಲು ತುಂಬವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ನಾಲ್ಕು ಜನರ ಹೆಗಲಿನಲ್ಲಿ ಪಿಲ್ಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಮಹದೇವರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಹದೇವರವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಮಹದೇವರವರೇ ಇದು ಬಲ್ಲಲಗಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಅಂಕಪ್ಪನ ಮಹದೇವರವರೇ ಅಯ್ಯೋ ಇದಿದು ಬಲ್ಲಲಗಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀಗ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀಗ ನಾಲ್ಕು ಜನರ ಹೆಗಲಿನಲ್ಲಿ ಪಿಲ್ಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಮಹದೇವರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಹದೇವರವರ ಕೊನೆಗಳಿಗೆ ನಾಲ್ಕು ಜನರ ಜಗಲಿ